ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 9ನೇ ತಾರೀಕು ಜನವರಿ 2025 ಗುರುವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯನೆ, ಹೇಮಂತ ಋತು, ಪೌಷಮಾಸೆ, ಶುಕ್ಲ ಪಕ್ಷದ ದಶಮಿ ತಿಥಿ, ಭರಣಿ ನಕ್ಷತ್ರ, ಸಾಧ್ಯಯೋಗ, ಗರಜಕರಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ದುಷ್ಟ ಮುಹೂರ್ತ ಬೆಳಿಗ್ಗೆ 10 ಗಂಟೆ 32 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 18 ನಿಮಿಷದವರೆಗೂ, ಮಧ್ಯಾಹ್ನ 3 ಗಂಟೆ 6 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 52 ನಿಮಿಷದವರೆಗಿನ ಈ ಸಮಯ ತೊಂದರೆಯ ಸಮಯ, ಬಾಧಕ ಸಮಯ, ಕಂಟಕ ಸಮಯ. ಮನೆಯಲ್ಲಿ ತಾಯಿ ಇಲ್ಲದೆ ಇದ್ರೆ ಪೂರ್ತಿ ಮನೆಯೇ ಚೆಲ್ಲಾಪಿಲ್ಲಿ ಆಗುತ್ತೆ. ಒಂದು ಕುಟುಂಬಕ್ಕೆ ಒಂದು ತಾಯಿ ಅತಿ ಮುಖ್ಯ. ಅಮ್ಮ ಅಂದ ಮೇಲೆ ಎಲ್ಲಾ ತ್ಯಾಗಕ್ಕೆ ಸಿದ್ಧ ಆಗ್ಬಿಡ್ಬೇಕು. ಎಲ್ಲ ತನ್ನ ಆಸೆ, ತನ್ನ ಆಕಾಂಕ್ಷೆ, ತನ್ನ ದುಃಖ, ತನ್ನ ಬಾಧೆ. ಅಮ್ಮನೇ ಮಕ್ಕಳೇ. ಎಲ್ರಿಗೂ ಒಳ್ಳೆ ಅಮ್ಮ ಸಿಗಲ್ಲ, ಎಲ್ರಿಗೂ ಅಮ್ಮನೂ ಸಿಗೋಲ್ಲ, ಎಲ್ರಿಗೂ ಅಮ್ಮ ಇದ್ರು ಅಮ್ಮನ ಬಗ್ಗೆ ಗೊತ್ತೇ ಆಗೋಲ್ಲ. ಅಮ್ಮ ಬಿಡು, ಬೇಯಿಸಾಕ್ತಾಳೆ. ಯಾವತ್ತಾದ್ರೂ ಅಮ್ಮ ಕಷ್ಟ ಹೇಳ್ಕೊಂಡಿರೋದು ನೋಡಿದ್ದೀರಾ? ಅಮ್ಮ ಯಾವತ್ತಾದ್ರೂ ಕಣ್ಣಲ್ಲಿ ನೀರು ಹಾಕಿರೋದು ನೋಡಿದ್ದೀರಾ? ಮನೆ ಒಂದು ತಾಯಿ ಜೀವ, ದೊಡ್ಡ ಹೆಸರು, ದೊಡ್ಡ ಕಳಾ ಜಾತಕ. ಅಮ್ಮ ಆಗಿರೋದಕ್ಕೆ ಇದು ಬಿಟ್ಟಿದ್ದಾಳೆ. ಅಲ್ಲಿ ಬರ್ದಿದ್ದೇನೆ ಗುರು ಜಾತಕ, ಗುರುವಂತ ಕೆಲಸ. ವಾಹ್! ಟೀಚರ್, ಲೆಕ್ಚರರ್, ಪ್ರೊಫೆಸರ್, ಅಡ್ವೈಸರ್, ಕಲಿಕೆ, ದಾರಿ, ಗುರುಗೆ ಸಂಬಂಧಪಟ್ಟಂಥದ್ದೇ ಮಾಡಬೇಕು ಅಂತಾನೆ ಬರ್ದಿದ್ದೇನೆ. ಅಲ್ಲಿದೆ ಕುಟುಂಬ. ಸೈಕಾಲಜಿ ಓದ್ಬೇಕು ಗುರುಜಿ. ಅದಕ್ಕೆ ಮೀರಿದ್ದಿದೆ ನಿನಗೆ. ಸ್ಪಿರಿಚುಯಾಲಿಟಿಯ ಎತ್ತರಕ್ಕೆ ಹೋಗೋ ತಾಕತ್ತಿದೆ. ಯಾರಿಗೂ ಕಾಣದ್ದು ಕಾಣಿಸುತ್ತೆ, ನಿನಗೆ ನಡೆಯುವುದು ಗೊತ್ತಾಗುತ್ತೆ, ನೀನು ಹೇಳಿದ್ದು ನಡೆಯುತ್ತೆ. ಯೋಗಿಗಳು ಹೇಳಿದ್ದು, ಗುರುಗಳು ಎಲ್ಲರೂ ಜೊತೆಲೇ ಇರ್ತಾರೆ ಮಕ್ಕಳು. ಕೆಲವು ಗುರುಗಳು ಕಾಣಿಸೋಲ್ಲ, ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಇರ್ತಾರೆ. ಅಂತ ಜಾತಕ ಅದು. ಗುರುವಿಗೆ ತನ್ನದು, ತನ್ನ ಕುಟುಂಬ, ತನ್ನ ಬದುಕು, ತನ್ನ ಪ್ರೀತಿ ಇಲ್ಲ. ಹೇಗೆಯೋ ಹಾಗೆಯೇ ಒಂದು ತಾಯಿಗೂ ಇಲ್ಲ. ತಾಯಿ ಯಾವತ್ತು ತಾಯಿ ಆಗಿದ್ದಕ್ಕೆ ಇದ್ದೀನಿ ಗುರುಗಳೇ. ಹೇಗೋ ಇಲ್ಲ ಪುಟ್ಟ, ನಿನ್ನ ಕೋಪ, ನಿನ್ನ ಬೇಸರ, ನಿನ್ನ ಸಂಕಟ, ನಿನ್ನ ದುಗುಡ, ಅದು ಕೂಡ ಬೇಯಿಸಿ ಅದೆಲ್ಲ ತಗೋ. ಆ ದುಗುಡ ತಾನೇ ಓದನ ಮೇಲೆ, ನಿನ್ನ ಗುರಿಯ ಮೇಲೆ, ನಿನ್ನ ಪ್ರಗತಿಯ ಮೇಲೆ ಅಲ್ಲಿಗೆ ಹೆಜ್ಜೆ ಹಾಕು. ಬ್ಯೂಟಿ ಇಟ್ ಡ್ರೈವ್ಸ್. ಶಕ್ತಿ ಗೊತ್ತಿಲ್ಲ ನಿನಗೆ, ಅಸಾಧಾರಣ ಶಕ್ತಿ. ತಾಯಿ ಆದ್ಮೇಲೆ ಆ ಮಗು ಕಾಂಪ್ರಮೈಸ್ ಮಾಡ್ಕೋಬಿಟ್ಟಿದೆ. ಒಂದು ತಾಯಿ ಕುಟುಂಬಕ್ಕೆ ಇಲ್ಲ ಅಂದ್ರೆ ಮನೆಯೆಲ್ಲ ಚಲ್ಲಾಪಿಲ್ಲಿನ ಮಕ್ಕಳೇ. ನನ್ನ ಮನೆ ಇರ್ಬೋದು, ನಿಮ್ಮ ಮನೆ ಇರ್ಬೋದು. ಅದಕ್ಕೆ ಹೇಳ್ತಿರ್ತೇವೆ ಅಮ್ಮ ಇರಬೇಕು ಬೆಳೆಯುವಾಗ. ಬೆಳೆದ ಮೇಲೆ ಅಪ್ಪ ಇರಬೇಕು, ಬೆಳೆಯೋವರೆಗೂ ಅಮ್ಮ ಇರಬೇಕು. ಅಮ್ಮನಿಗೆ ಗೊತ್ತಿದೆ ನಮ್ಮ ಇಷ್ಟ ಅನಿಷ್ಟಗಳು ಎಲ್ಲ ಗೊತ್ತಿದೆ ಅಮ್ಮನಿಗೆ. ನಮ್ಮ ಆಸೆ, ನಮ್ಮ ದುಗುಡ, ನಮ್ಮ ಹೇಳ್ಕೊಳ್ಳಲ್ಲ. ಇನ್ನೊಂದು ತಾಯಿ ಬಿಟ್ಟೋಗಿರ್ಬೇಕಲ್ಲಪ್ಪೋ ಅಂದ್ರೆ, ನಿಮ್ಮ ಹತ್ರ ಬಂದಿದೆ ಗುರುಜಿ, ಒಡೆದೋದ್ ಕುಟುಂಬ, ಒಡೆದೋದ್ ಬದುಕು, ಒಡೆದೋದ್ ಜೀವನ, ಜೊತೆಲಿದ್ದೇನೆ ಗುರುಗಳೇ. ಅಮ್ಮ ಆಗಿರೋದಕ್ಕೆ. ಇಲ್ಲಾಂದ್ರೆ ಅದು ಚಲ್ಲಾಪಿಲ್ಲಿಯೇ. ಒಂದು ಅಮ್ಮ ಅನ್ನೋದು ಅದೊಂದು ಬೆಳಕು. ಅದೋ ಅಲ್ಲೊಂದು ಬೆಳಕು ಉರಿತಿದೆ ನೋಡಪ್ಪ. ಯಾರೋ ಪುಣ್ಯಾತಗಿತ್ತಿ ಇದ್ದಾರೆ, ಅನ್ನಪೂರ್ಣೇಶ್ವರಿ ಇದೆ, ತಾಯಿ ಜಗಜ್ಜನನಿ ಇದೆ. ಹಿಂದಿನ ಕಾಲದಲ್ಲಿ ಬುಡ್ಡಿ ದೀಪ, ಯಾರ್ದೋ ಮನೆಯಲ್ಲಿ ಎಲ್ಲೋ ದೂರದಲ್ಲಿ ಒಂದು ದೀಪ ಉರಿತಿದೆ ಅಂದ್ರೆ ಅಲ್ಲಿ ಎದ್ದಿದ್ದಾರೆ, ಅಲ್ಲೊಂದು ತಾಯಿ ಜೀವ ಇದೆ ಅಂತ. ಹೇಗೆ ಒಂದು ದೇವಸ್ಥಾನದ ಘಂಟಾನದ ಅಲ್ಲೊಂದು ದೇವಸ್ಥಾನ ಇದೆ ಅಂತ ಹೇಗೆ ಹೇಳ್ತೇವೆ, ಹಿಂದೆ ಬಂದು ಈ ರೀತಿ ವಿದ್ಯುದ್ದೀಕರಣ, ಬೀದಿ ದೀಪಗಳು ಅದೆಲ್ಲ ಇಲ್ಲ. ಎಲ್ಲೋ ಹುಡುಕಾಟ, ಎಲ್ಲೋ ಕಾಣದೆ ಯಾವುದೋ ಒಂದು ಪರಗೂರು, ಪರಸ್ಥಳ, ಪರಜಾಗ
ಅಂತ ಬಂದಾಗ ಎಲ್ಲಿ ಹೋಗೋದು ಅಂತ ಗೊತ್ತಾಗದಿದ್ದಾಗ ಅದೋ ಅಲ್ಲಿ ದೀಪ ಉರಿತಿದೆ ಅಲ್ವಾ, ಅಲ್ಲೊಂದು ಮಹಾತಾಯಿ ಇರ್ತಾರೆ. ಹೋಗಿ ಅಲ್ಲಿ ದೀಪ ಉರಿತಿದೆ ಅಂದ್ರೆ ಮಹಾತಾಯಿ ಇದೆ, ಅಮ್ಮ ಇದೆ. ಎಷ್ಟೊತ್ತಿಗೆ ಹೋದ್ರೂ ಒಂದಷ್ಟು ಬೊಗಸೆ ಪ್ರಸಾದ ಇರುತ್ತೆ, ಅದು ಅಮ್ಮ. ಎಷ್ಟೊತ್ತಿಗಾದ್ರೂ ಹೋಗಿ, ನನಗೆ ಅದರ ಅನುಭವ ಆಗಿದೆ, ಪೂರ್ಣ ಅನುಭವ ಆಗಿದೆ. ಎಸ್, ಎಷ್ಟೊತ್ತಿಗೆ ಬಂದರೂ ಅಮ್ಮ ಕರೆಕ್ಟಾಗಿ ಹೇಳೋದು, ಊಟ ಹಾಕ್ಕೊಟ್ರೆ ಹಸ್ಕು ಬಂದಿದ್ದಾನೆ. ಅಮ್ಮನಿಗೆ ಗೊತ್ತು ಅವತ್ತೇನೋ ದುಃಖ, ಆಫೀಸಲ್ಲಿ ಏನಾದರೂ ಆಯ್ತಪ್ಪ. ಇಲ್ಲ ಬಿಡಮ್ಮ, ಇದೆಲ್ಲ ಏನೂ ಆಗಲ್ಲ, ಬರುತ್ತೆ ಬಿಡು. ಆ ಧೈರ್ಯಕ್ಕೆ, ಸಮಾಧಾನಕ್ಕೆ, ಕಣ್ಣೀರು ಒರ್ಸೋಕ್ಕೆ ನೆನ್ಪಿಟ್ಕೊಳ್ಳಿ, ಅಮ್ಮ 10 ಏಟು ಹಾಕಿದ್ರು ನಮ್ಗೆ ಬೇಜಾರಾಗಲ್ಲ. ತಿದ್ದಿರ್ತಾಳೆ, ಅಪ್ಕೊಂಡಿರ್ತಾಳೆ, ಬೆಂತಟ್ಟಿರ್ತಾಳೆ. ಇವತ್ತು ನಮಗೆ ಅಮ್ಮನಂತವರು ಸಿಗ್ತಿಲ್ಲ, ಅಮ್ಮನನ್ನ ಆ ರೀತಿ ಪ್ರೀತಿಸೋ ಮಕ್ಕಳು ದೊರಕ್ತಿಲ್ಲ, ಅಮ್ಮನ ಬಗ್ಗೆ ಅರ್ಥ ಮಾಡ್ಕೊಳ್ಳೋ ಮಕ್ಕಳು ಸಿಗ್ತಿಲ್ಲ. ಬರೀ ಲೆಕ್ಕಾಚಾರ ಮಕ್ಕಳೇ. ಲೆಕ್ಕಾಚಾರದ ತಾಯಂದ್ರು ಹುಟ್ಟುಬಿಟ್ಟಿದ್ದಾರೆ, ಲೆಕ್ಕಾಚಾರದ ಅತಿ ಲೆಕ್ಕಾಚಾರದ ಮಕ್ಕಳು ಹುಟ್ಟುಬಿಟ್ಟಿದ್ದಾರೆ. ನೀನೇನ್ ಕೊಟ್ಟೆ, ನೀನೇನ್ ಮಾಡಿದೆ, ನೀನೇನ್ ನೋಡ್ದೆ ಅನ್ನೋ ಒಂದು ಭಾವಾರ್ಥಕ್ಕೆ ಬಂದು ನಿಂತು ಬಿಟ್ಟಿದ್ದಾರೆ. ಒಂದು ಮನೆಯ ತಾಯಿ ಹೆಚ್ಚು ಕಮ್ಮಿ ಆಯ್ತು, ಇಡೀ ಮನೆ ಚೆಲ್ಲಾಪಿಲ್ಲಿ. ನೆನ್ಪಿಟ್ಕೊಳ್ಳಿ, ನಮಗೆ ದೇವರು ಕೊಟ್ಟಿರುವ ಒಂದು ಬಹುದೊಡ್ಡ ವರ ಅಂದ್ರೆ ನೆನ್ಪಿಟ್ಕೊಳ್ಳಿ, ಅದು ಅಮ್ಮನೇ. ಭಗವಂತ ಎಲ್ಲೂ ಇಲ್ಲ, ಅವಳ ಹೊಟ್ಟೆನಲ್ಲಿ ನಮ್ಮ ಕೈಯಲ್ಲಿ ಒಂದು 50 ಗ್ರಾಮ್ ಈ ತರ ಇಟ್ಕೊಂಡು ಈ ರೀತಿ ಕೈ ಚಾಚ್ಕೊಂಡು ಬರೀ ಒಂದು ಆಪಲ್ ಹಿಂಗೆ ಇಟ್ಕೊಂಡು ನಿಂತ್ಕೊಳ್ಳಿ, ಒಂದು 10 ನಿಮಿಷ ನಿಂತ್ಕೊಳ್ಳಿ, ಹಿಂಗೆ ಕೈ ಬಿದ್ದೋಗುತ್ತೆ, ನಮ್ಗೆ ಹಿಡ್ಕೊಂಡಂಗೆ ಆಗ್ಬಿಡುತ್ತೆ. ಎಡಗೈಗೆ ಹಾಕೊಳ್ಳಿ, ಇದು ಹಿಂಗೆ ಇಟ್ಕೊಳ್ಳಿ, ಕೈಯೆಲ್ಲ ಹಿಂಗೆ ಗಡ 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 ನಡಗ್ಲಿಕ್ಕೆ 10 ನಿಮಿಷದ ಮೇಲೆ ಆಗಲ್ಲ. ಈ ಒಂದು ಇದೆಷ್ಟಿರುತ್ತೆ, ಒಂದು 50 ಗ್ರಾಮ್ 100 ಗ್ರಾಮ್. ಯೋಚನೆ ಮಾಡಿ, ಒಂದು 3-3.5 kg ಮಗು ನಾನು ಹುಟ್ಟುವಾಗ ಅಂತ ಮಡ್ಲಲ್ಲಿ ಹಿಂಗೆ ಹಾಕ್ಕೊಂಡಿರ್ಬೇಕು. ಹೆಂಗೆ ಆ ಬೆವರು, ಆ ಒದ್ದಾಟ, ಆ ಸಂಕಟ, ಹೆಜ್ಜೆ ಹೆಜ್ಜೆಗೂ ಅಮ್ಮಂದು ರಕ್ತ, ಚರ್ಮ, ಮಾಂಸ ಎಲ್ಲ, ಆಕೆಯ ಊಟ ಅರ್ಧ ತಿಂದಾಕ್ಬಿಟ್ಟಿದ್ದೀವಿ, ಆ ಥರ ಆಕೆಯ ಶಕ್ತಿ ಅರ್ಧ ತಿಂದಿದ್ದೀವಿ, ಬಲ ಎಲ್ಲ ಕಿತ್ಕೊಂಡು ಬದುಕಟ್ಟಿರ್ತಕ್ಕಂಥವ್ರು ನಾವು. ಯೋಚನೆ ಮಾಡಿ ನೋಡಿ, ಅಮ್ಮನಿಲ್ಲದ ಮನೆ ಚೆಲ್ಲಾಪಿಲ್ಲಿ. ಅಮ್ಮ ಇರಬೇಕು ಮಕ್ಕಳೇ, ಅಮ್ಮ ಇರೋವರೆಗೂ ಜಗತ್ತಿಗೆಲ್ಲ ಐ ಲವ್ ಯು ಅಂತೀರ, ಅಮ್ಮ ಐ ಲವ್ ಯು ಅನ್ಬೇಡಿ. ಯಾರ್ಯಾರಿಗೋ ಅಲ್ಲೊಂದು ಲೆಕ್ಕಾಚಾರ ಮಕ್ಕಳು, ಎಲ್ಲ ಲಾಭವೇ, ಎಲ್ಲವೂ ಲಾಭವೇ, ಎಲ್ಲ ಲಾಭದ ಲೆಕ್ಕಾಚಾರದಲ್ಲಿ ಬದುಕು. ಇವತ್ತು ಆಗಿರೋದು ಅಮ್ಮನ ಹತ್ರ ಲಾಭ ಇರೋಲ್ಲ, ಎಲ್ಲೂ ಒಂದು ಸ್ವಲ್ಪ ಸ್ವಾರ್ಥ ಜಾಸ್ತಿ. ನನ್ನ ಮಗ, ನಮ್ಮ ಮಗು, ನಮ್ಮ ಮಗು, ನನ್ನ ಮಗು, ನನ್ನ ಮಗು. ಒಂದು ತಾಯಿ ಹೃದಯ ಅದು ಎಲ್ರಿಗೂ ಕೊಡಲ್ಲ ಮಕ್ಕಳೇ, ಅದೊಂದು ಅದ್ಭುತ. ಯಾವ ಮನೆಯಲ್ಲಿ ತಾಯಿ ಇಲ್ಲದೆ ಇರುತ್ತೋ ಆ ಮನೆ ಪೂರ್ತಿ ಇವತ್ತು ಚೆಲ್ಲಾಪಿಲ್ಲಿಯೇ. ಏನೇ ಮಾಡಿ ನೀವು ಎಷ್ಟೇ ತೃಪ್ತಿಯಾಗಿ, ಈಗ ನನ್ನ ಅಕ್ಕ ತಂಗಿರೆಲ್ಲ ಇದಾರಲ್ವ, ಏನೇ ಮಾಡಿದ್ರು, ಏನೇ ಕೊಟ್ರು, ಹೇಗೇ ನೋಡಿದ್ರು ಅಲ್ಲೆಲ್ಲೋ ಹೀಗೆ ನೋಡ್ತಾರೆ ಮಕ್ಕಳು. ಅದೇ ಅಮ್ಮ ಇರೋವಾಗ ನನಗೆ ಧೈರ್ಯ ಬರ್ತಿರ್ಲಿಲ್ಲ. ನನ್ನ ತಂಗಿ, ಮಾ ಕರಿಯಮ್ಮ, ಫೋನ್ ಮಾಡಿ, ಮಾ ಅಕ್ಕಗೆ ಹೇಳಮ್ಮ, ಅಮ್ಮ ಆ ಅಕ್ಕಗೆ ಹೇಳಮ್ಮ, ಅಮ್ಮ ಅವಳನ್ನ ಕರಿಯಮ್ಮ, ಅಮ್ಮ ಇದಿದಮ್ಮ, ಅಮ್ಮ ನೋಡಮ್ಮ ನನ್ನ ನೀನು ಕರೆಯೋದು. ತಮ್ಮನ ಧರ್ಮಪತ್ನಿಯನ್ನು ಕರೆಯೋದು, ಅಣ್ಣ ಅತ್ತಿಗೆಯನ್ನು ಕರೆಯೋದು. ಅಮ್ಮ ಪ್ರತಿಯೊಬ್ಬರಿಗೂ ಯಾರಿಗೇನು ಕೊರತೆ ಇದೆ ಅದನ್ನ ಇದರಲ್ಲೇ ನೋಡ್ಕೊಂಡು, ಅಮ್ಮನಿಗೆ ಅದೇ ಭಯ ಇರ್ತಿತ್ತು. ನನ್ನ ಮಕ್ಕಳಿಗೆ ಹೇಗೆ, ನನ್ನ ಮಕ್ಕಳಿಗೆ ಹೇಗೆ ಮುಂದಕ್ಕೆ. ಒಂದು ಅಮ್ಮ ಹಾಗೆ ಸಾಯೋವರೆಗೂ ಅಮ್ಮ ಯೋಚನೆ ಮಾಡ್ತಿದ್ದು, ಮಕ್ಕಳಿಗೆ ಹೇಗೆ, ತನಗೆ ಹೇಗೆ, ತನಗೆ ಎಷ್ಟು ಕಾಯಿಲೆ ಆಗ್ಬಿಟ್ಟಿದೆ. ನೀವು ನಂಬಲ್ಲ, ಅಮ್ಮ ನನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀನಿ, ಅಲ್ಲಿರೋ ಎಷ್ಟೋ 1 ಲಕ್ಷದ ಫೀಸು. ಏನ್ ಅನ್ನಿಸ್ತೋ, ಇನ್ನಿಲ್ಲ ಮಗ ತಡಿಯೋಲ್ಲ ಐತಿ, ಕರ್ಕೊಂಡು ಹೋಗ್ಬಿಡು, ಇದ್ದಷ್ಟು ದಿನ ನಿನಗೆ ಕಷ್ಟ ಆಗುತ್ತೇನೋ. ಇಲ್ಲಮ್ಮ ಅದೆಲ್ಲ ಏನೂ ಇಲ್ಲ, ನೋಡ್ಬಿಡೋಣ, ಒಂದು ಪ್ರಯತ್ನ. ಆಗಲ್ಲಪ್ಪ, ನನ್ನ ದೇಹ ತಟ್ಕೊಳ್ಳಲ್ಲ, ಈ ಇಂಜೆಕ್ಷನ್ಗಳು, ಈ ಮಾತ್ರೆಗಳು, ಈ ಟೆಸ್ಟ್ಗಳು, ದಣದು ಬಿಟ್ಟಿದೆ ದೇಹ. ಕರ್ಕೊಂಡು ಬಂದ್ಬಿಟ್ಟೆ. ಸತ್ಯ ಏನು ಗೊತ್ತಾ, ನನ್ನ ಮಗ ಖರ್ಚು ಮಾಡಬಾರ್ದು ಅಂತ. ಏನೋ ಒಂದಷ್ಟು ಉಳಿಸಿಟ್ಟಿರ್ತಾನೆ, ಈ ಮಕ್ಳಿಗೆ ಕೊಡ್ತಾನೆ, ಎತ್ತಿಟ್ಟಿರ್ತಾನೆ, ತನ್ನ ಮಕ್ಳಿಗೆ ಕೊಡ್ತಾನೆ.
ಆ ಜೀವಕ್ಕೆ ಹೇಳ್ತಿದ್ದೆ, ಯಾಕೆ ಯೋಚನೆ ಮಾಡ್ತೀಯ, ಇರೋದು ಒಂದೊಂದು ಏನೋ ಒಂದು ಕೊಡ್ತೀನಿ ಹೋಗಿ. ಕಡೆಗೆ ಬಾಯಿ ಜಾರಿ ಒಂದು 6 ತಿಂಗಳಿರೋ ಹೇಳ್ದೆ, ಇದೆಲ್ಲ ಕೊಟ್ಬಿಡ್ತೇನೆ ನಾವು. ಅಮ್ಮನಿಗೆ ಗೊತ್ತು ನಾನು ಎಲ್ಲೋದ್ರೂ ಬದುಕ್ತೀನಿ, ನಿಮ್ಮ ಪ್ರೀತಿ ಇದೆ ಅಂತ. ಅಮ್ಮನಿಗೆ ಗೊತ್ತು ಒಂದು ಪುಟ್ಟ ತೋಟ ಮಾಡ್ಕೊಂಡಿದ್ದೀನಿ, ಅದ್ರಲ್ಲಿ ಮಾತ್ರ ಮಾರ್ಬಿಡ, ಅದ್ರಲ್ಲಿ ಬೇಕಾದ್ರೆ ಇದ್ಬಿಡು, ಅದು ನೀನೇ ಇಟ್ಕೊಂಡಿರ್ಬೇಕು, ತೋಟ ಮಾತ್ರ ಮಾರ್ಬಿಡಪ್ಪ. ಎಂಥ ಕಷ್ಟ ಬಂದಿತ್ತು ಅಂದ್ರೆ ನೀವು ನಮ್ಮಲ್ಲ ಮಾರಲೇಬೇಕು. ಕಡೆಗೆ ಅಮ್ಮನೇ ಪ್ರಜ್ಞೆನೋ ಏನೋ ಸುಪ್ರಜ್ಞೆನೋ ಯಾವುದೋ ರೀತಿಯಲ್ಲಿ ಕಾಪಾಡಿದಂಥ ಒಂದು ವಿಸ್ಮಯ. ಮಾರ್ಲಿಲ್ಲ ಮಕ್ಕಳು, ಬಂಗಾರದ ಬೆಲೆ ಇದೆ. ಅಮ್ಮ ಹೇಳಿದಂಥ ಮಾತು ಗೊತ್ತು, ಇವನೆಲ್ಲ ಕೊಡ್ತಾನೆ, ತೋಟ ಒಂದು ಇದ್ಕೊಳ್ಳಿ, ಇವನ ಹತ್ರ ಕೊಟ್ಬಿಡ್ತಾನೆ ಇವನಿಗೆ ಅಮ್ಮನ ಹೃದಯನೇ ಅಂತ. ಯೋಚನೆ ಮಾಡ್ಬೇಡಮ್ಮ, ನೀನು ಹೊರಟೋಗಿ ಸಾಕು, ನೀನು ಬೆಂದಿದ್ದು ಸಾಕು, ನೊಂದಿದ್ದು ಸಾಕು, ಭಾರ ತಗೊಂಡಿದ್ದು ಸಾಕು, ಇದೇ ತಡಿಯಲ್ಲವ, ಇನ್ನು ಎಷ್ಟು ದಿನ ಇರ್ತೀಯ ಅಜ್ಜಿ ಅಂತ. ಅಮ್ಮನಿಗೆ ಭಯ, ಚಲ್ಲಾಪಿಲ್ಲಿ. ಇವತ್ತು ನೋಡ್ತೀನಲ್ವ ನನ್ನ ಅಕ್ಕ ತಂಗಿರಿಗೆ ನಾನು ಹೀಗೆ ಕೈ ಇಟ್ಕೊಂಡೆ ಮಾತಾಡೋದು ಮಕ್ಕಳ, ಹೀಗೆ ಕೈ ಇಟ್ಕೊಂಡು, ಏನು ತಿಂದ್ರಿ, ಏನು ಮಾಡಿದ್ರಿ, ಒಂದು ಸಣ್ಣ ಗದರುವಿಕೆಗೂ ಕೂಡ ಅಮ್ಮ ಮಾತು ತಗೊಂಡು ಹೋಗಿತ್ತು. ಅವನ್ನ ಗದರಬಾರ್ದು, ಅಕಸ್ಮಾತ್ ಗದರು ಬಿಟ್ರೆ ಕೈ ಎಲ್ಲ ಕಾಲು ಹಿಡ್ಕೊಂಡು ಕ್ಷಮೆ ಕೇಳ್ಬೇಕು ನೀನು ಅಂತ ಹೇಳ್ಬಿಟ್ಟಿತ್ತು. ಅಮ್ಮ ಹೇಳ್ತು ಮಕ್ಕಳೇ, ತನ್ನ ಮಕ್ಕಳಿಗೆ ಘಾಸಿ ಆಗ್ಬಿಟ್ರೆ ಇನ್ನೆಲ್ಲಿ ಹೋಗ್ತಾರೆ, ನೀ ಯಾರು ನೆರಳಲ್ಲಿರ್ತಾರೆ. ದೊಡ್ಡ ಕುಟುಂಬ, ಕುಡು ಕುಟುಂಬ, ಇವನೊಬ್ಬನಿಗೆ ದೈವ ಶಕ್ತಿ ಕೊಟ್ಟಿದೆ, ಇವನ್ ನೆರಳಲ್ಲಿ ಇವರೆಲ್ಲ ಇದ್ದಾರೆ, ಇವನೇ ಏನಾದ್ರೂ ಅಂದುಬಿಟ್ರೆ ವರ ಕೊಡುವ ದೇವರೇ ಶಾಪವಾಗಿ ನಿಂತು ಬಿಟ್ರೆ ಅಂತ. ಅಪ್ಪಿ ತಪ್ಪಿ ಅಪ್ಪ, ಅವ್ರಿಗೆ ಗೊತ್ತಿಲ್ಲ, ನಿನ್ನ ಶಕ್ತಿ ಇಲ್ಲ, ಬುದ್ಧಿ ಇಲ್ಲ, ಚೈತನ್ಯ ಇಲ್ಲ, ವಿದ್ಯೆ ಇಲ್ಲ, ನನ್ನ ಮಾತು ಕೇಳುವಂತ ಮಾತು ಕೊಟ್ಟು ಹೇಳಿದೆ. ಇದು ಪರಮಾತಿ ಪರಮ ಸತ್ಯಮ್ಮ, ನಾನು ನಿನ್ನ ಮಕ್ಕಳನ್ನೇನು ಅನ್ನಲ್ಲ. ಸಿಟ್ಟು ಬಂತು ಅಂದ್ರೆ ನಾನು ದೂರ್ವಾಸನ ಆದ್ರೆ ಕ್ಷಮೆ, ಬೇಡವೇ ಬೇಡ, ಸಿಟ್ಟೆ ಮಾಡ್ಕೋಬೇಡ, ಬೇರೆದ್ರ ಮೇಲೆ ತೋರಿಸ್ಕೊ, ನಿನ್ನ ಕೆಲ್ಸದ ಮೇಲೆ ತೋರಿಸ್ಕೊ. ಹೋಗೋವಾಗ್ಲೂ ತಗೊಂಡಂತ ಮಾತು ಅಮ್ಮ. ತುಂಬಾ ಭಯ ಪಡ್ತೇನೆ ನನ್ನ ಅಕ್ಕ ತಂಗಿಯರಿಗೆ ಒಂದು ಚೂರು ನನ್ನ ಆಜ್ಞೆ ಇರ್ಬೋದು, ಆ ಮಕ್ಕಳೇ ನನಗೆ, ಅವರೆಲ್ಲ ಮಕ್ಕಳೇ. ಏನ್ರೋ ಏನ್ ಮಾಡಿದ್ರು ಮಕ್ಕಳ, ಯಾಕ್ರೋ, ಇನ್ನು ನನ್ನ ಆಕೆ ಮೇಲೆ ಗಮನ ಪೂರ್ಣವಾಗಿಲ್ಲದಿದ್ರು ಅವ್ರ ಮೇಲೆ ಗಮನ ಇದ್ದೇ ಇರುತ್ತೆ, ಎಲ್ಲೋ ತುಡಿತಲೇ ಇರುತ್ತೆ. ಅಮ್ಮನ್ ಕೊಟ್ಟಿದ್ದೀನಿ ಮಾತು. ಅಮ್ಮ ಹೇಳ್ಬಿಟ್ಟಿದ್ದು, ಚೆಲ್ಲಾಪಿಲ್ಲಿ ಆಗ್ಬಿಡುತ್ತಪ್ಪ, ಮನೆಗೆ ಮಕ್ಕಳು ಬರ್ಲಿಕ್ಕೆ ಗಾಬರಿ ಪಡ್ತಾರಪ್ಪ, ಏನೋ ಭಯದಲ್ಲಿ ಬರಬಾರ್ದು, ಖುಷಿಯಾಗಿ ಬರ್ಬೇಕು. ನಮ್ಮ ಅಣ್ಣ ಇದ್ದಾನೆ, ನಮ್ಮ ಅತ್ತಿಗೆ ಇದ್ದಾನೆ, ನನ್ನ ಅದೃಷ್ಟಕ್ಕೆ ನನ್ನ ಧರ್ಮಪತ್ನಿಯು ಅಮ್ಮನ ಹಾಗೆ ನೋಡ್ಕೊತಾಳೆ. ಆದ್ರೂ ಅವ್ರಿಗೆ ಅದೊಂದು ಅಮ್ಮ ಇದ್ದಾಗ ಆ ಒಂದು ಬಲ ಇದೆಯಲ್ಲ, ಅದು ಬೇರೆಯೇ ತೂಕ ಮಕ್ಕಳೇ. ಇರಬೇಕು, ಅದು ಅಮ್ಮ ಇರಬೇಕು ಹಂಚ್ಕೊಳ್ಳೋಕ್ಕೆ. ನೆನ್ಪಿಟ್ಕೊಳ್ಳಿ, ತಾಯಿಗಿಂತ ಬಂಧುವಿಲ್ಲ, ನೆನಪಿಟ್ಟುಕೊಳ್ಳಿ. ತಾಯಿಗಿಂತ ನನ್ನ ಜೀವಮಾನದಲ್ಲಿ ಅಷ್ಟು ನಡೆದಿದೆ. ನಾನೇನಾದ್ರೂ ಓಪನ್ ಬುಕ್ ಅಂತ ಹೇಳಿದ್ರೆ ನಮ್ಮಮ್ಮ ಹತ್ರ ಮಾತ್ರನೇ, ಬಿಟ್ರೆ ಸ್ವಲ್ಪ ನಿಮ್ಮ ಹತ್ರನೇ. ನನ್ನ ಪತ್ನಿಗೂ ನನ್ನ ಬಗ್ಗೆ ಗೊತ್ತಿಲ್ಲ, ನನ್ನ ಮನೆಯ ಮಕ್ಕಳಿಗೂ ನನ್ನ ಬಗ್ಗೆ ಗೊತ್ತಿಲ್ಲ. ನನ್ನ ಪತ್ನಿಗೆ ಏನಾದ್ರೂ ಒಂದು ಸ್ವಲ್ಪ ಒಂದು ದುಗ್ಗಾಣಿ ಗೊತ್ತಿರ್ಬೋದು. ನನ್ನ ಪೂರ್ತಿ ಪರಿಚಯ ನಮ್ಮ ಅಮ್ಮನಿಗಿದೆ. ಎಲ್ಲ ಹೇಳ್ತಿದ್ದೆ, ನನ್ನ ಎಡವಟ್ಟು ಬುದ್ಧಿ, ಕೋಪದ ಬುದ್ಧಿ, ದುಡುಕಿನ ಬುದ್ಧಿ ಎಲ್ಲ ಹಂಚ್ಕೊತಿದ್ದೆ. ನೋಡ್ಕೊಪ್ಪ, ಬರುತ್ತೆ ಮನುಷ್ಯ ಅಂದ್ಮೇಲೆ ಇದೆಲ್ಲ ಬರುತ್ತೆ. ತಾಯಿಗೆ ಉಪ್ಪಿಗಿಂತ ರುಚಿ ಇಲ್ಲ ಅಂತ ಹೇಗೆ ಹೇಳ್ತಾರೋ, ತಾಯಿಗಿಂತ ಬಂಧುವಿಲ್ಲ ಮಕ್ಕಳೇ. ಯಾಕೋ ಕಲಿಗಾಲ ಕೆಟ್ಟು ಬಿಟ್ಟಿದೆ. ಇವತ್ತು ತಾಯಿಯೇ ಮಕ್ಕಳಿಗೆ ವಿಷ ಉಣಿಸುವಷ್ಟು ಮಟ್ಟಕ್ಕೆ ಎಲ್ಲೂ ಎತ್ಕೊಂಡು ಹೋಗ್ಬಿಡೋಣ, ಯಾರು ಬೇಡ. ಎಷ್ಟು ಆಶ್ರಮ ಇದೆ. ಮೊನ್ನೆ ಯಾರೋ ಕೇಳ್ತಿದ್ರಂತೆ, ನನ್ನ ಟೀಮ್ ಹೇಳಿದ್ರು, ಛತ್ರದ ಮನೆ ಮೆಜೆಸ್ಟಿಕ್ ಇದೆ. ಛತ್ರದ ಮನೆ ಅಂದ್ರೆ ಫೇಮಸ್. ಛತ್ರದ ಮನೆ ಅನ್ನೋದು ಮೆಜೆಸ್ಟಿಕ್ ಅಲ್ಲಿದೆ. ಯಾರು ಹೋದ್ರು ಅಲ್ಲೊಂದು ನೆರಳಿದೆಯಂತೆ. ಇವತ್ತೂ ಇದೆ ಅಂತ, 100 ವರ್ಷದಿಂದ ನಡೆಸ್ಕೊಂಡು ಬರ್ತಿದ್ದಾರೆ ಅಂತ ಮಾತು ನಾನು ಕೇಳ್ಪಟ್ಟಿದ್ದಾರೆ. ಹೋದ್ರೆ ಏನೋ ಒಂದು ಬೊಗಸೆ ಊಟ, ಅವತ್ತು ರಾತ್ರಿ ಅಲ್ಲಿ ಉಳ್ಕೊಂಡು ಎದ್ದೋಗ್ಬೋದು ಅಂತ. ಅಕಸ್ಮಾತ್ ಏನಾದ್ರು ಆದ್ರೆ, ಬಂದಿದ್ರೆ ಗೊತ್ತಿಲ್ದಿದ್ರೆ, ಆಗಿನ ಕಾಲದಲ್ಲಿ ಈ ತರ ಮಾಡೋರು ಮಕ್ಕಳೇ. ಈ ತರದೊಂದು ಛತ್ರ, ಯಾರು ಬೇಕಾದ್ರೂ ಛತ್ರ ಅಂದ್ರೆ ಅದು, ಯಾರು ಬೇಕಾದ್ರೂ ದಿಕ್ಕಿಲ್ಲ, ನಮಗೆ ಹಿಡ್ಕೊಳ್ಳೋರಿಲ್ಲ, ನೋಡೋರಿಲ್ಲ, ಕೇಳೋರಿಲ್ಲ. ನಮ್ಗೆ ಎಲ್ಲೋಗ್ಲಿಪ್ಪ, ಫುಟ್ಪಾತ್ ಅಲ್ಲಿ ಮಲಗೋ ಅಧಿಕಾರ ಇಲ್ಲ ಮನುಷ್ಯನಿಗೆ. ನೆನಪಿಟ್ಕೊಳ್ಳಿ, ಫುಟ್ಪಾತ್ ಅಲ್ಲಿ ಮಲಗಬಾರದು. ಅದಕ್ಕೆ ಅಂತ ಹಿರಿಯರು, ಧರ್ಮರತ್ನಾಕರರು, ಅವ್ರಿಗಂತ ಒಂದು ಅವಾರ್ಡ್ಸ್ ಎಲ್ಲ ಕೊಡೋರು, ಹೆಸರು ಪ್ರಶಸ್ತಿ ಎಲ್ಲ ಕೊಡೋರು. ಈ ತರದ್ ಮಾಡಿಡೋರು. ಬನ್ರಪ್ಪ ಉಳ್ಕೊಂಡು ಹೋಗಿ, ಏನೋ ಒಂದಷ್ಟು ಪ್ರಸಾದ ಅಂತ. ಒಂದು ವಿಷಮಯ ಆಗ್ಬಿಟ್ಟಿದೆ ಗಾಳಿ, ಮಾತು, ಆಲೋಚನೆ, ಚಿಂತನೆ. ಯಾಕೆ ಭಯ ಪಡಬೇಕು? ಇದಾವೆ
ಧರ್ಮಸ್ಥಳಕ್ಕಿಂತಲೂ ಛತ್ರವಾ? ನಂಜನಗೂಡು ಸ್ವಾಮಿಯ ಸಾನ್ನಿಧ್ಯಾನಕ್ಕಿಂತ ಛತ್ರವಾ? ಮಾದಪ್ಪನ ಆ ನೆರಳುಗಿಂತಲ, ಶೃಂಗೇರಿ ನೆರಳಿಗಿಂತಲ, ಕೊಲ್ಲೂರು ನೆರಳು, ಎಲ್ಲಾ ಕ್ಷೇತ್ರದಲ್ಲೂ ಒಂದು ಛತ್ರಗಳಿದ್ದಾವಪ್ಪ. ನಿಮಗೆ ಗೊತ್ತಿಲ್ಲ ಅಂತ ಒಂದು ಆತ್ಮಹತ್ಯೆ ಆಲೋಚನೆ ಮಾಡಬೇಡಿ. ಯಾರು ಇಲ್ಲ ದಿಕ್ಕು, ಬಿಟ್ಟು ಹೊರಟೋಗಿ, ಮಕ್ಕಳನ್ನ ಕರ್ಕೊಂಡು ಹೊರಟೋಗಿ. ಸಿದ್ಧಗಂಗಾ ಮಠ ಇದೆ, ತುಂಬಾ ಇದಾವೆ ವಿದ್ಯಾಸಂಸ್ಥೆಗಳು, ತುಂಬಾ ಫ್ರೀಯಾಗಿ ಎಜುಕೇಶನ್ ಕೊಡುವಂಥವು ಇದಾವೆ. ಅಲ್ಲಿ ಸೇರಿಸೋಣಂತೆ, ನೋಡೋಣಂತೆ. ಮೊನ್ನೆ ಕೂಡ ಒಂದು ವಿದ್ಯಾಸಂಸ್ಥೆಯ ತುಂಬಾ ದೂರದಿಂದ ಬಂದಿದ್ರು. ನಾ ಹೇಳಿದೆ, ನನಗೆ ಗೊತ್ತಿರೋ ಮಟ್ಟಕ್ಕೆ ಗೊತ್ತಿರೋರ ಜೊತೆ ಮಾತಾಡ್ತಾನೆ ಅಂತ. ಎಸ್. ಇನ್ನು ಎರಡನೇ ಮಾತಿದೆ, ಅದೇ ತಂದೆ ಇಲ್ಲದಿದ್ರೆ ಇಡೀ ಕುಟುಂಬವೇ ಚೆಲ್ಲಾಪಿಲ್ಲಿ ಆಗ್ಬಿಡುತ್ತೆ. ಅಮ್ಮ ಇಲ್ಲ ಅಂದ್ರೆ ಮನೆ, ಅಪ್ಪ ಇಲ್ಲ ಅಂದ್ರೆ ಇಡೀ ಕುಟುಂಬವೇ. ಕುಟುಂಬದ ಪೋಷಕ ಯಾರು? ತಂದೆ ಆಕಾಶ. ಸರಿಯಾದ ತಂದೆ ಸಿಕ್ಕಿಬಿಟ್ರೆ ಮಕ್ಕಳೇ, ಪ್ರತಿಯೊಂದು ಮನೆಯಲ್ಲೂ ಒಂದೊಂದು ಶಕ್ತಿ ನಿಂತ್ಕೊಬಿಡುತ್ತೆ. ತಂದೆ ಯಾವಾಗ್ಲೂ ಅಷ್ಟೆ ಮಕ್ಕಳದ್ದನ್ನೇ ಕೊಡೋದು. ತನಗೋಸ್ಕರ ಎತ್ತಿಟ್ಕೊಳ್ಳೋನು ತಂದೆ ಅಲ್ಲ. ತನ್ನ ಸುಖ, ತನ್ನ ಖುಷಿ, ತನ್ನ ಆನಂದ, ತನ್ನ ಎಂಟರ್ಟೈನ್ಮೆಂಟು, ತನ್ನ ಎಂಜಾಯ್ಮೆಂಟು, ತನ್ನ ಕೊಡುತ್ತಾ, ತನ್ನ ಮೋಜು, ಅವನು ತಂದೆ ಆಗಲು ನಾಲಾಯಕ. ಅದಕ್ಕೆ ಅವನು ತಂದೆ ಸ್ಥಾನ ಕೊಡೋಕ್ ಮೊದಲು ಗಂಡನ ಸ್ಥಾನ ಕೊಡ್ತಾರೆ. ಗಂಡನ ಸ್ಥಾನ ಕೊಡೋಕ್ ಮೊದಲು ಅಳಿಯನ ಸ್ಥಾನಕ್ಕೆ ಅವನ ಅರ್ಹನ ಅಂತ ನೋಡ್ತಾರೆ. ಪೋಷಿಸ್ತಾನ, ರಕ್ಷಿಸ್ತಾನ ನಮ್ಮ ಮಗಳನ್ನ ಅನ್ನತಕ್ಕಂಥದ್ದೆಲ್ಲ. ಮತ್ತೆ ಮಕ್ಕಳಾಗುತ್ತೆ, ಮನೆಯವರಿಗೆ, ಕುಟುಂಬದವರಿಗೆ ಬಾಧ್ಯತೆಯಾಗಿ ನಿಲ್ತಾನ. ಅವನ ದುಡಿತ ಎಷ್ಟು, ಅವನ ವ್ಯಕ್ತಿತ್ವ ಎಷ್ಟು, ಅವ್ರ ಮನೆತನ ಏನು, ಕುಟುಂಬ ಏನು ಇವತ್ತಿಲ್ಲ ಮಕ್ಕಳೇ. ಯಾರೋ ಏನೋ ಕ್ಷಣಿಕ. ಮನೆ ಕೂಡ ಒಂದು ತಾಯಿ ಮಗಳನ್ನ ಕರ್ಕೊಂಡು ಬಂದು, ಹೇಳಿ ಗುರುಜಿ, ಮದುವೆಗೆ ದುಡ್ಡಿಲ್ಲ ಗುರುಜಿ, ಮದುವೆ ಮಾಡ್ಬೇಕು, ಈಗ್ಲೇ ಮಾಡ್ಬೇಕು ಅಂತ ಹಿಂದೆ ಬಿದ್ದ್ಬಿಟ್ಟಿದ್ದಾರೆ ಗುರುಜಿ. ಇವಳು ಒಂಟಿ ಕಾಲ ಮೇಲೆ ನಿಂತು ಬಿಟ್ಟಿದ್ದಾಳೆ. ಅಕ್ಕ, ಹಿರಿಯಕ್ಕ, ಅಮ್ಮನ ಸ್ಥಾನದಲ್ಲಿ ನಿಂತು ಬಿಟ್ಟಿದ್ದಾಳೆ. ಯಾರೂ ಇಲ್ಲ. ಎಲ್ಲೋ ಒಂದು ಕೆಲಸ, 20,000 ರೂಪಾಯಿ ಸಂಬಳ. ನಾನು ಕೇಳಿದೆ, ಏನ್ ಬರುತ್ತೆ ನಾನು 20,000 ರೂಪಾಯಿ BCom ಓದ್ಬಿಟ್ಟು? ಒಂದ್ 2 ವರ್ಷ ಟೈಮ್ ಬೇಡವೇನೋ? ಒಂದು MCom B.Ed ಏನಾದ್ರು ಮಾಡ್ಕೊಳ್ಳೋ, ಆಮೇಲೆ ಏನಾಗ್ಬಿಡುತ್ತೆ? ಸರಿ, ಅಂತ ಅರ್ಜೆಂಟು. ಸರಿ, ಹುಡುಗನಿಗೆ ವಯಸ್ಸಾಗ್ತಿದೆ, 30 ದಾಟಿಬಿಟ್ಟಿದೆ. ಸರಿ ಆಯ್ತು, ಒಂದು ಕೆಲಸ ಮಾಡು, ಮದುವೆ ಆಗಿ ನೀನು ನಾನು ಒಂದೇ. ನಾನು ಫಸ್ಟ್ 1-2 ವರ್ಷಪ್ಪ, 700 ದಿನ ಒಂದು ತಾಯಿ ತಂದೆ ಗೈಡೆನ್ಸ್ ಮಾಡಬೇಕು. ಒಂದು ಹೆಂಡತಿ ಗಂಡನ ಗೈಡೆನ್ಸ್ ಮಾಡ್ಬೇಕು, ಧೈರ್ಯ ತುಂಬಬೇಕು. ಗಂಡಿಗೆ ಆತರವೇ ನಿಜವೇ? ಸುತ್ತಮುತ್ತಲಿರೋರು 30 ದಾಟಿರೋ ಗಂಡಸನ್ ಬಿಡ್ತಾರ? ಏನು ಮದುವೆ ಆಗಿಲ್ಲ, ಇನ್ನೊಂದ? ಈ ನಿಜವೇ? ತಾಯಿಜೀವಿ ಕೇಳ್ಕೊಟ್ಟಿದೆ, ಪುಟ ನನ್ನ ಮಾತು ಕೇಳು. ಮದುವೆ ಎಲ್ರೂ ಆಗ್ತಾರೆ. 20,000ದಲ್ಲಿ ಏನ್ ಮಾಡ್ತೀರ? ಬೆಂಗಳೂರಲ್ಲಿ ಇವತ್ತೊಂದು ಮನೆ ತಗೋತೀರಿ ಬಾಡಿಗೆಗೆ ಅಂದ್ರೆ ಒಂದು 2 BHK ಆಗೋಲ್ಲ, 3 BHK ಬೇಕೇ ಬೇಕು. ಅಟ್ಲೀಸ್ಟ್ 2 BHKಗೆ ಹೋಗೋಣ ಸದ್ಯಕ್ಕೆ ಅಂತ ಹೇಳಿದ್ರು ಕೂಡ. ಅಲ್ಲೊಂದು ಗಾಡಿ ನಿಲ್ಸೋಕೆ, ಕಾರ್ ನಿಲ್ಸೋಕೆ, ಒಂದು ಫ್ಲಾಟು ಅಪಾರ್ಟ್ಮೆಂಟ್ ಅಂತ ಹೋದ ಅಂದ್ರೆ 15,000-18,000 ರೂಪಾಯಿ ಬಾಡಿಗೆ, ಮೇಂಟೆನೆನ್ಸ್ ಚಾರ್ಜು, ಆ ವಾಟರ್ ಬಿಲ್ಲು, ಸೆಕ್ಯೂರಿಟಿ ಬಿಲ್ಲು, ಲಿಫ್ಟ್ ಮೇಂಟೆನೆನ್ಸ್ ಬಿಲ್ಲು, ಏನೇನೋ ಬರ್ತವೆ. ಓಡಾಡ್ಲಿಕ್ಕೆ ಗಾಡಿ ಇದೆ ಅಂದ್ರೆ 100 ರೂಪಾಯಿ ಪೆಟ್ರೋಲ್ ಮಿನಿಮಮ್ ಬೇಕು. 2 ವೀಲರ್ ಆದ್ರೂ ಸರಿ, 4 ವೀಲರ್ ಆದ್ರೂ ಸರಿ. 4 ವೀಲರ್ ತಗೊಂಡ್ರೆ 100 ರೂಪಾಯಿ ಸಾಕಾಗೋಲ್ಲ. ಕಾರ್ ಹಿಂಗೆ ಎತ್ಕೊಂಡೋಗಿ ಹಿಂಗೆ ಬರ್ತೀವಿ ಅಂದ್ರೆ 300 ರೂಪಾಯಿ ಮಿನಿಮಮ್ ಬೇಕು 30 ಕಿಲೋಮೀಟರ್ಗೆ. 30 ಅದು ಓಡೋದು. ನಾವು ಟ್ರಾಫಿಕಲ್ಲಿ ನಿಂತಿರ್ತೀವಲ್ಲ, ಗಂಟೆಗಟ್ಟಲೆ ಬರ್ನ್ ಮಾಡ್ಬಿಡುತ್ತೆ ಪೆಟ್ರೋಲ್. ನಾವು ಹೋಗೋದು 15, 10, ಬಟ್ ಇನ್ನೊಂದು 10, 300-350 ರೂಪಾಯಿ ಪೆಟ್ರೋಲ್ ಬೇಕು. ಬಸ್ಸಲ್ಲಿ ಓಡೋಣ ಅಂದ್ರೆ ಅದು ಇದ್ದಿದ್ದು ಆನಂದವಾಗಿ ಇಟ್ಬಿಟ್ಟಿದ್ದಾರೆ. ಅದು ಹೋಗಿ ಕಮ್ಮಿ ತಲುಪೋಷ್ಟರಲ್ಲಿ ಈ ಟ್ರಾಫಿಕಲ್ಲಿ ಬಿಡಿ. ನೋಡು ಪುಟ್ಟ, ನೋಡು ಅಮ್ಮ ಧಾವಂತ ನೋಡು. ತಂದೆ ಇಲ್ಲ ನೋಡಿ, ಕುಟುಂಬವೇ ಚೆಲ್ಲಾಪಿಲ್ಲಿ. ಅಲ್ಲಿ ತಂದೆ ಇಲ್ಲ. ನಿಂತು ಆ ಜವಾಬ್ದಾರಿ, ಬಾಧ್ಯತಾ, ಧೈರ್ಯಕ್ಕೆ ಅಪ್ಪನಿರಬೇಕು. ನೆನ್ಪಿಟ್ಕೊಳ್ಳಿ, ನಾನು ಯಾವಾಗ್ಲೂ ಹೇಳ್ತಿರ್ತೇನೆ, ಪ್ರೀತಿಗೆ ಅಮ್ಮ ಇರ್ಬೇಕು ಅಂದ್ರೆ, ಮನೇಲಿ ಒಂದು ಅಪ್ಪ ಇದ್ದಾನೆ ಅಂದ್ರೆ ಅದೊಂದು ಧೈರ್ಯ ಕಣ್ರಿ. ನಮ್ಮ ಅಪ್ಪ ಇದ್ದಾನೆ ಬಿಡೋ, ನೋಡ್ಕೋತೇನೆ, ನಮ್ಮ ಅಪ್ಪ ಇದ್ದಾನೆ ಬಿಡೋ. ಒಂದು ಅಪ್ಪ ಇಲ್ಲ ಅಂದ್ರೆ ಕುಟುಂಬ ಕುಸಿತೋಗುತ್ತೆ ಮಕ್ಕಳೇ. ಅದಕ್ಕೆ ಹಿಂದಿನ ಕಾಲದಲ್ಲಿ ವಿಚಾರಿಸೋರು, ಹಿಂದೆ ಮುಂದೆ ಸಮಯ ತಗೊಳ್ಳೋರು, ದುಡುಕ್ತಿರ್ಲಿಲ್ಲ. ಹೆಂಗೆ 10 ಕಡೆ ವಿಚಾರಿಸೋರು. ಹುಡುಗ ಸಂಪಾದನೆ ಮಾಡ್ತಾನ, ಅಮ್ಮ ಅಪ್ಪನ ಸಾಕ್ತಾನ, ಅಕ್ಕ ತಂಗಿರ ಜೊತೆಲಿ ಇದ್ದಾನ,
ಯಾಕಂದ್ರೆ ನಾಳೆ ನಮ್ಮ ಮಗು ಅಲ್ಲಿ ಹೋದ್ಮೇಲೆ ಅವಳನ್ನ ಅದೇ ರೀತಿಯಾಗಿ ನೋಡುವಂತವ್ನಿರ್ಬೇಕು. ಇವತ್ತು ಹಂಗೆಲ್ಲ ಎಲ್ಲೋ ಒಂದು ಆಕರ್ಷಣೆ ಆ ಕ್ಷಣ ಸರಿ ಸಮಯ ತಗೊಳ್ಳೋಣ, ಏನಾಗ್ಬಿಡುತ್ತೆ. ಇಲ್ಲದಿದ್ದರೆ ತಪ್ಪಾದ ಆಯ್ಕೆ ಇಡೀ ಕುಟುಂಬವನ್ನೇ ಸರ್ವನಾಶ ಮಾಡಿಬಿಡುತ್ತೆ. ಎಲ್ಲೋಗಿ ನಿಲ್ತೀನಿ ಮತ್ತೆ. ಒಂದು ತಂದೆ ಕೈ ಕುಸಿದೋದ್ರೆ ದುಡಿಯೋ ಕೈ ಯಾವತ್ತಾದ್ರೂ ತಂದೆ ನೀವು ನಂಬಲ್ಲ, ನನಗಿವತ್ತಿಗೂ ಒಂದು ಅಭ್ಯಾಸಗಳಿದೆ. ಅದು ನನ್ನ ಧರ್ಮಪತ್ನಿಗೆ ಮಾತ್ರ ಗೊತ್ತು. ನನಗೂ ಟೆನ್ಷನ್ ನಿಮ್ಮ ಥರ ಆಗುತ್ತೆ ಮಕ್ಕಳೇ. ನಿಮಗೆ ಬೇರೆ ರೀತಿ ತೋರಿಸ್ಕೊತೀರಿ, ನಾನು ಇನ್ನೊಂದು ಥರ ತೋರಿಸ್ಕೊತೇನೆ. ಆ ಒದ್ದಾಟ ತೊಳಲಾಟ ತಡಿಲಾರದೆ ಏನು ಮಾಡ್ತೀನಿ, ನನಗೊಂದು ತಿನ್ನೋ ಚಟ ಇದೆ. ಏನಾದರೂ ಒಂದು ಇಟ್ಟಿರ್ತಾರೆ ಸಣ್ಣದಾಗಿ, ಒಂದಂಗೆ ಕಾಳಿಂಗ್ ಹಾಕೊಂಡು ಹುರುಳಿ ಕಾಳು ಹುರಿದಿಟ್ಟಿರೋದು, ಒಂದು ಡ್ರೈ ಫ್ರೂಟ್ಸ್ ಏನಾದರೂ, ಹೆಸರು ಕಾಳು ಹುರಿದಿಟ್ಟಿರೋದು, ಹುರುಗಡ್ಲೆ ಹುರಿದಿಟ್ಟಿರೋದು, ಉಪ್ಪು ಕಡಲೆ ಅಂತೀವಿ, ಅದನ್ನ ಜಾಸ್ತಿ ತಿಂತಾರೆ. ಕಡಲೆ ಅದನ್ನು ಉಪ್ಪು ಕಡಲೆ ಅಂತೀವಿ ನಮ್ಮ ಕಡೆ, ತುಂಬ ಚೆನ್ನಾಗಿ ಮಾಡಿರ್ತಾರೆ. ಅದನ್ನ ಇಟ್ಕೊಂಡು ಹೀಗೆ ತಿಂತಿರ್ತಾನೆ. ಯಾಕರೆ ಏನಾಯ್ತು ಅಂತ, ಏನಿಲ್ಲ ಪುಟ್ಟ ಅಂತ. ನನ್ನಲ್ಲಿ ಏನೋ ಆಗಿರ್ತಕ್ಕಂಥ ಟೆನ್ಷನ್ಗೆ ಬೇರೆ ಏನೋ ತಿಂತಿದ್ದವನು ಇದನ್ನು ತಿಂತಿರ್ತಾನೆ. ಅಪ್ಪ ತಿನ್ನಕ್ಕೇನು ಇಲ್ವೇನೋ, ಸಟ್ ಅಂತ ಏನೋ ಒಂದು ಮಾಡ್ಕೊಂಡು ಬಂದು ಸಲಾಡು ಇನ್ನೊಂದು. ಅಷ್ಟೊತ್ತಲ್ಲಿ ಸಂಜೆ 7 ಗಂಟೆ ಮೇಲೆ ಏನು ತಿನ್ನೋಲ್ಲ. 7-7:30 ಒಳಗಡೆ ರಾತ್ರಿ ಉಪಹಾರ ಮುಗಿಸ್ಬಿಡ್ತಾರೆ. ಉಪಹಾರ ಊಟ ಅಲ್ಲ. ಬಟ್ ಆದರೂ ಟೆನ್ಷನ್ ಆದಾಗ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ನನ್ನ ಟೆನ್ಷನ್, ನನ್ನ ನೋವು, ನನ್ನ ದುಃಖ, ನನ್ನ ಬಾಧೆ ನಿಮಗೆ ಮೀರಿದ ಹತ್ಪಟ್ಟಿದೆ. ನಿಮ್ಮೆಲ್ಲರೂ ದುಃಖ ಹೇರ್ಕೊಂಡಿರ್ತಾನೆ, ನಿಮ್ಮೆಲ್ಲರೂ ನೋವು ಹೇರ್ಕೊಂಡಿರ್ತಾನೆ. ನಿಮ್ಮ ಜೊತೆ ನಗ್ನಗ್ತಲ್ಲೇ ಇರಬೇಕು. ಯಾರೋ ನೊಂದ್ಕೊಂಡು ಇನ್ನೊಂದು ಪ್ರತಿಯೊಂದು ಆ ಮಂತ್ರಾನುಷ್ಠಾನದಿಂದ ಬಂದವರಿಗೆಲ್ಲ ಒಂದು ಹಾರಿ ಸಮಾಧಾನ ಅನ್ನೋದೊಂದು ಶಕ್ತಿ ಕೊಡುವಂಥ ನಿತ್ಯ ಪ್ರಾರ್ಥನೆಯಲ್ಲಿರೋ ವ್ಯಕ್ತಿಗೆ ನನಗೆ ಯಾರು ಪ್ರಾರ್ಥನೆ ಮಾಡ್ತಾರೆ? ಆಕೆ ಒಬ್ಬಳೆ. ಆಕೆ ಗೊತ್ತಾಗುತ್ತೆ ಟೆನ್ಷನಲ್ಲಿದ್ದಾರೆ ಅಂತ. ಏನೂ ಮಾತಾಡಲ್ಲ. ರೂಮಲ್ಲೇ ಎಲ್ಲಿಂದ ಎಲ್ಲಿ ವಾಕ್ ಮಾಡ್ತಿರ್ತೀನಿ, ಇಲ್ಲ ಏನೋ ಒಂದು ಹಿಂಗೆ ಹಾಕ್ಬಿಟ್ಟಿರ್ತೀನಿ, ಏನೋ ಒಂದು ನೋಡ್ತಾ ಇರ್ತೀನಿ. ಹೀಗೆ ಎಲ್ಲೋ ಹೀಗೆ ಕಣ್ರಿಪ್ಪೆ. ಯಾಕ್ರಿ? ಏನೂ ಇಲ್ಲ, ಕೇಳೋಲ್ಲ. ಗೊತ್ತು ಒತ್ತಡದಲ್ಲಿದ್ದಾರೆ, ಏನೋ ನಡೆದಿದೆ. ಅವರಾದ್ರೆ ಹೇಳ್ತಾರೆ. ಯಾವತ್ತಾದ್ರೂ ನಿಮ್ಮ ತಂದೆ ಆ ಥರ ಗಮನಿಸಿದ್ದೀರಾ? ಹತ್ತಿರೋದು ಗಮನಿಸಿದ್ದೀರಾ? ಗಮನಿಸಿ ನೋಡಿ. ಆಫೀಸಲ್ಲಿ ಆಗಿದ್ದು ಹೇಳಿದ್ದು ನೋಡಿದ್ದೀರಾ? ಹೇಳೋಲ್ಲ. ಅಲ್ಲಿ ಆಫೀಸಲ್ಲಿ ಅಡ್ವಾನ್ಸ್ ಕೊಟ್ಟಿಲ್ಲ, ಅಲ್ಲಿ ಎಲ್ಲೋ 4 ಜನ ಸ್ನೇಹಿತರ ಹತ್ರ ಹೋಗ್ಬಿಟ್ಟು ಕೇಳ್ಬಿಟ್ಟು, ಸ್ವಲ್ಪ ದುಡ್ಡು ಕೊಡ್ತೀನಿ ನೆಕ್ಸ್ಟ್ ಮಂತ್, ಇನ್ನೊಂದು 10 ದಿನ. ಚೀತು ಇನ್ನೊಂದು ಎಷ್ಟು ಆಗಿರುತ್ತೆ ಮಕ್ಕಳೇ. ಮನೆ ಬಾಡಿಗೆ, ಕರೆಂಟ್ ಬಿಲ್, ವಾಟರ್ ಬಿಲ್. ಇಡೀ ಕುಟುಂಬ ನಿಂತಿರೋದೇ ತಂದೆಯಿಂದ. ಆ ತಂದೆ ಒಂದು ನಿಜವಾದ ಸರಿಯಾದ ತಂದೆ ಇಲ್ಲದಿದ್ದರೆ ಇಡೀ ಕುಟುಂಬವೇ ಅಲ್ಲೋಲ ಕಲ್ಲೋಲ. ಇಡೀ ಕುಟುಂಬವೇ. ಯಾರೂ ಇಲ್ಲ ನಿಮ್ಗೆ ಇಟ್ಕೊಳ್ಳೋರು, ನೋಡೋರು, ತರೋರು, ಎಲ್ಲದಕ್ಕೂ ಅವನೇ ಒಂಥರ. ಈಸ್ ಮಸಲ್ ಮ್ಯಾನ್, ಸ್ಟ್ರಾಂಗ್ ಮ್ಯಾನ್. ಅಪ್ಪ ಇದ್ದಾನೆ. ಅಮ್ಮ ಹಂಗೆ ಹೇಳ್ಬಿಟ್ಟು ನಮ್ಮನ್ನ ಸಾಕಿದ್ದು. ಅಪ್ಪ ಏನು ತಂದು ಕೊಡ್ತಿದ್ರು ನಮಗೆ ಗೊತ್ತಿಲ್ಲ. ಅಪ್ಪನ ಸಂಬಳ ಎಷ್ಟು ನಮಗೆ ಗೊತ್ತಿಲ್ಲ. ಅಪ್ಪನ ಖರ್ಚು ಎಷ್ಟು ನಮಗೆ ಗೊತ್ತಿಲ್ಲ. ಅಪ್ಪ ಏನಾದ್ರು ಮಲಗಿದ್ ನಾವು ನೋಡೇ ಇಲ್ಲ. ಬೆಳಿಗ್ಗೆನ ಅಪ್ಪ ಎದ್ದು ಹೋಗ್ಬಿಡೋರು. ಅಪ್ಪ ಡ್ಯೂಟಿಗೆ ಹೋಗಿದ್ದಂತೆ ನಮ್ಮ ಪಾಡಿಗೆ ಎದ್ದು ರೆಡಿಯಾಗಿ ಹೋದ್ರೆ ಆಮೇಲೆ ಬಂದು ಮಲಗಿಬಿಟ್ಟು ಮತ್ತೆ ಸಂಜೆಗೆ ಬರೋ ಅಷ್ಟರಲ್ಲಿ ಹೊರಗಡೆ ಹೋಗ್ಬಿಟ್ಟು ಮತ್ತೆ ನಾವು ಬಂದ ಮೇಲೆ ಬರೋರು. ಅಪ್ಪ ಬಂದ್ರು ನೋಡ್ಕೊಂಡು ಹೀಗೆ. ಅಪ್ಪನಿಗೆ ಸರ್ಜರಿ ಆಗಿದೆ, ಮಲಗಿಬಿಟ್ಟಿದ್ದಾರೆ. ಏನಿಲ್ಲ ಕಣ, ಅದನ್ನ ನಾನು ಕಲಿತೆ ನಮ್ಮ ಅಪ್ಪಾಜಿಯಿಂದ. ಇನ್ನೂ ಇಲ್ಲ ಕಣ. ಹೌದು ಮಕ್ಕಳೇ, ಒಂದು ತಂದೆ ನಿಜವಾಗ ಸರಿಯಾದ ತಂದೆ ಎಲ್ರಿಗೂ ಸಿಗೋಲ್ಲ. ಹಾಗೆ ಆ ತಂದೆಯನ್ನು ಪ್ರೀತಿ. ಯಾವತ್ತಾದ್ರೂ ಅಪ್ಪನ ಹತ್ರ ಸ್ನೇಹಿತರಾಗಿದ್ದೀರಾ? ಅವನೇನ್ ಮಾಡ್ದ ಮುದ್ಕ, ಅವನೇನ್ ತಂದ? ಪಾಪ ನಿಜವಾದ ತಂದೆಗೆ ಇಂಥ ಮೂರ್ಖ ಮಕ್ಕಳು ಇಲ್ಲ. ಮೂರ್ಖ ಮಕ್ಕಳಿಗೆ ತುಂಬಾ ಒಳ್ಳೆ ತಂದೆ, ತುಂಬಾ ಒಳ್ಳೆ ಮಕ್ಕಳಿಗೆ ಮೂರ್ಖ ತಂದೆ ಈಗಿನ ಕಲಿಗಾಲ ಶಾಪ. ನೋಡಿದ್ದಾನೆ, ನನ್ನ ಕುಟುಂಬದಲ್ಲೇ ಇದ್ದಾನೆ ಒಬ್ಬ ಮೂರ್ಖ. ಸುಮಾರು 1 ವರ್ಷ ಆಯ್ತು ಮಕ್ಕಳನ್ನ ಬಂದು ನೋಡಿ. ಆ ಮಕ್ಕಳ ಮುಖನ ಹೀಗೆ ನೋಡ್ತಿರ್ತೇನೆ ಸೂಕ್ಷ್ಮವಾಗಿ. ಪ್ರೀತಿಯಿಂದ ಮಾತಾಡ್ತಾನೆ, ಬೆಂತಟ್ಟು ಮಾತಾಡ್ತಾನೆ. ನಾನಾ ಏನೋ ತಿಂದ್ರಿ, ನಾನಾ ಏನೋ ಮಾಡಿದ್ರಿ, ನಾನಾ ಇದೇನಿದು, ನಾನಾ ಅಂತ. ಮಮ್ಮ ಆಯ್ತು, ಮಮ್ಮ ಆಯ್ತು. ಲೇ ಹೆಂಡತಿರುತ್ತೆ. ಎಂತ ಒಂದು ನರ ಅಂತ ಕಣಪ್ಪ. ಕೈಯಲ್ಲಿ ಕೆಲಸ ಇದೆ,
ಹೋಗಿ ದುಡಿದ್ರೆ ಒಂದು 30,000 ರೂಪಾಯಿಗೆ ಮೋಸಲ್ಲ, 25,000ಕ್ಕೆ ಮೋಸಲ್ಲ, ಒಂದು ಬಾಡಿಗೆ ಒಂದು 10-15,000 ಬರುತ್ತೆ. ಬಂಗಾರದಾಗ ಇಟ್ಕೋಬಹುದು. ವಾರಕ್ಕೊಮ್ಮೆ ನಿನ್ನ ಶೋಕಿ ಇಟ್ಕೋ. ಮಕ್ಕಳು ಮುಂದ್ಗಡೆ ಕುಡಿಬಾರ್ದು, ಮಕ್ಕಳು ಮುಂದ್ಗಡೆ ತೋರಿಸ್ಬಾರ್ದು ನಿಮ್ಮ ವೀಕ್ನೆಸ್ಸು, ನಿಮ್ಮ ಮಾತು, ನಿಮ್ಮ ಕೆಟ್ಟ ಏನೂ ಇಲ್ಲ. ಅವನು ಒಳ್ಳೆ ತಂದೆ ಅಲ್ಲ, ಜವಾಬ್ದಾರಿಯಿಂದ ನುಣುಸ್ಕೊಳ್ಳೋನ್ ತಂದೆನೇ ಅಲ್ಲ, ಓಡೋಗೋನ್ ತಂದೆ ಅಲ್ಲ, ತನ್ನ ಶೋಕಿ ಮಾತ್ರ ಇರೋನ್ ತಂದೆ ಅಲ್ಲ. ಅವನೊಂದು ತಂದೆ ಅನ್ನಲ್ಲ ಬಿಡಿ, ಅವನ ಪಶುಗಿಂತ ಹೀನ. ಇದು ಸತ್ಯ. ನಿಜವಾದ ತಂದೆ, ಸರಿಯಾದ ತಂದೆ, ಜವಾಬ್ದಾರಿಯುತ ತಂದೆ, ಧೈರ್ಯದ ತಂದೆ. ಧೈರ್ಯಕ್ಕೆ ಅಪ್ಪನಿರಬೇಕು ಅಂತ ಹಾಗಾಗಿ ಹೇಳ್ತಿರ್ತೇನೆ. ಎಲ್ಲ ಸಾಕು ಅಂದಾಗ ಎಲ್ಲ ಸಾಕು ಅಂದಾಗ ಸ್ಮಶಾನ ಇರಬೇಕು ಅಂತ ಹೇಳ್ತಿರ್ತೇನೆ. ಅದು ಬೇರೆ ಹೇಳಿದ್ದೇನೆ ಹಿಂದೆ. ಈ ಟಿವಿಯಲ್ಲಿ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ವ್ಯಾಖ್ಯಾನ ಕೊಡ್ತಿದ್ದೆ ನಿಮಗೆ. ಈಗಲೂ ಇದನ್ನೇ ಹೇಳ್ತಿದ್ದೇನೆ. ಅಪ್ಪನಿಲ್ಲ ಅಂದ್ರೆ ಅದೊಂದು, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಅಪ್ಪ ಇರಬೇಕು. ಮಕ್ಕಳೇ ನೆನಪಿಟ್ಟುಕೊಳ್ಳಿ, ಒಂದು ಅಪ್ಪ ಇರಬೇಕು, ದ ರೈಟ್ ಫಾದರ್. ಅದೊಂದು ಖುಷಿ ಅವರಿಗೆ, ಅದೊಂದು ಇನ್ಸ್ಪಿರೇಷನ್. ಅಪ್ಪ, ಗಟ್ಟಿ ಅಪ್ಪ ಇದ್ದು ಬಿಟ್ರೆ ದುಡಿಯೋ ಅಪ್ಪ ಅಲ್ಲ, ಧೈರ್ಯದ ಅಪ್ಪ, ಹೇಳ್ಕೊಳಕಪ್ಪ, ಹಂಚ್ಕೊಳಕಪ್ಪ. ಏನ್ ಹೇಳೋಣ, ನಾನು ಇದ್ದೀನಿ ಅನ್ನೋ ಒಂದು ಮಾತಿದೆಯಲ್ಲ, 100 ಆನೆ ಬಲ ಬರುತ್ತೆ. ಏನ್ ಬೇಕಾದ್ರೂ ಸಾಧಿಸ್ಬಿಡ್ತಾರೆ. ಅಪ್ಪನಿಲ್ಲದ ತಾಯಂದಿರು ಹೆಣ್ಮಕ್ಳನ್ನ ನೀವು ನೋಡಿ, ವಿಲ 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 ಒಂಥರ ಒದ್ದಾಟ ಅವರಲ್ಲಿ. ಆ ಕೋಪ, ಆ ಸಿಟ್ಟು, ಆ ಬೇಸರ. ತುಂಬಾ ಜನ ಕಮೆಂಟ್ಸ್ ಖಂಡಿತ ಹಾಕ್ತೀರಿ. ಹೌದು, ಆ ಕುಟುಂಬ ನಜ್ಜುಗುತ್ತೆ. ಅದೇ ಒಬ್ಬ ಗುರುವಿಲ್ಲದೆ, ಒಬ್ಬ ಮೀನರಾಶಿಯ ವ್ಯಕ್ತಿ ಇಲ್ಲದೆ ಏನಾಗಬಹುದು ಅನ್ನೋದನ್ನ ಒಂದು ಪುಟ್ಟ ವಿರಾಮ ತಗೊಂಡು ಬಂದು ಮಾತಾಡ್ತೇನೆ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ವರ್ಷ 2025 ವರ್ಷ ಭವಿಷ್ಯ. ಖಂಡಿತ ತುಂಬ ಜನ ಕಮೆಂಟ್ಸ್ ಮಾಡಿದ್ದೀರಂತೆ. ಕ್ಷಮಿಸಿ, ಹೃದಯಪೂರ್ವಕವಾಗಿ ಕ್ಷಮಿಸಿ. ಓಡಾಟಗಳು, ಅದಕ್ಕೆ ಬೇರೆ ಬೇರೆ ಏನೋ ಎಪಿಸೋಡ್ಸ್ ಮಾಡಿ ಕೆಲವೊಂದು ಸಮಯ ಕೊಟ್ಟಿರ್ತಾನೆ. ಯಾಕಂದರೆ ಇದ್ರ ಹಿಂದ್ಗಡೆ ಒಂದು ರಿಸರ್ಚು, ಪ್ಲಾನೆಟ್ಸು, ಮೂಮೆಂಟ್ಸು, ಡಿಗ್ರೀಸು, ಇನ್ನೊಂದು ಅಂತಿರುತ್ತೆ. ಹಾಗೆ ಬಿಡಬೇಕು ಅಂತೇನಲ್ಲ, ಇರಲಿಲ್ಲ. ಈಗಲೂ ಕೂಡ ನಿಮ್ಮ ಮುಂದ್ಗಡೆ ಬಂದು ಮಾತಾಡ್ತಿದ್ದೇನೆ ಅಂದರೆ ಇರಲಿಲ್ಲ. ಈಗೀಗ ವಾರದಲ್ಲಿ 3 ದಿನ 4 ದಿನ ಓಡಾಟ, ಸುತ್ತಾಟ, ಬೇರೆ ದೂರದ ಗಮ್ಯಗಳು, ದೂರದ ಓಡಾಟ. ಎಸ್, ಎಲ್ಲೋ ನಾನು ಹೇಳ್ತಿರ್ತೇನಲ್ವ, ಹಮ್ ಗಲ್ಲಿ ಪೇ ನೈ ಹೈ, ಹಮ್ ದಿಲ್ಲಿ ಪೇ ಭಿ ನೈ ಮಿಲ್ ರಹೆ, ಉಸ್ಕೋ ಪಾರ್ ಕರ್ ಚುಕೆ ಅಂತ ಹೇಳ್ತಿರ್ತಾನೆ. ಸೊ ದೂರದ ಓಡಾಟಗಳಲ್ಲಿ ಎಲ್ಲೋ ಮಿಸ್ ಮಾಡಿದ್ದೆ, ಕ್ಷಮಿಸಿ. ನಂದೇ ತಪ್ಪು ಅಂದ ಮೇಲೆ ತಪ್ಪೆ, ಯಾರು ಮಾಡಿದರೂ ತಪ್ಪೆ. ನಿಮ್ಮ ಪಾದಕ್ಕೆ ಹಾಕ್ಕೊಳ್ಳಿ, ನಿಮ್ಮ ಹೃದಯಕ್ಕೆ ಹಾಕ್ಕೊಳ್ಳಿ, ನಿಮ್ಮ ಮನ್ಸಿಗೆ ಹಾಕ್ಕೋಬೇಡಿ. ಹಿಂಗಾಸೆ. ಎಸ್, ಅಮ್ಮನಿಲ್ಲದೆ ಮನೆ ಪೂರ್ತಿ ಅಲ್ಲೋಲ ಕಲ್ಲೋಲ ಆದರೆ, ಅಪ್ಪನಿಲ್ಲದೆ ಕುಟುಂಬ ನಜ್ಜುಗುಜ್ಜಾಗ್ಬಿಡುತ್ತೆ ಅಂತ ಹೇಳಿದ್ದೆ. ಅದೇ ಒಂದು ಮೀನರಾಶಿ ಇಲ್ಲದಿದ್ದರೆ ನಮ್ಮ ಜೊತೆ ಹಂಚ್ಕೊಳ್ಳೋಕೆ ಯಾರು ಇಲ್ಲ. ಹಂಚ್ಕೊಳ್ಳೋಕೆ ಒಬ್ಬ ಸ್ನೇಹಿತ ಇರಬೇಕು ಅಂತ ಹೇಳ್ತೇವೆ. ಹಂಚಿಕೊಳ್ಳಲು ಒಬ್ಬ ಸ್ನೇಹಿತ ಇರಬೇಕು. ಸರಿಯಾದ ಸ್ನೇಹಿತ, ಸರಿಯಾದ ಬಂಧು, ಆತ್ಮಬಂಧು. ದೇಹದ ಬಂಧು ಎಲ್ಲರೂ ಬರ್ತಾರೆ. ನಮ್ಮ ದುಡ್ಡು, ನಮ್ಮ ಅಂದನೋ, ನಮ್ಮ ಚಂದನೋ, ನಮ್ಮ ಸ್ಟೇಟಸ್ಸು, ನಮ್ಮ ಪೊಸಿಷನೋ ನೋಡಿ ಬರಲಿಕ್ಕೆ 1000 आते हैं 1000 जाते हैं, लेकिन लाखों में एक रह जाते हैं, वही है ಪೈಸಸ್, ಮೀನರಾಶಿಯವರು. ನಿಮ್ ಕಣ್ಣೀರು ಬಂದಿದ್ಯಾ? ಮೀನರಾಶಿಯವ್ರ ಪಕ್ಕದಲ್ಲಿ ನಿಂತ್ಕೊಳ್ಳಿ. ನೀವೇನು ಮಾತಾಡ್ತಿದ್ರು ಅವ್ರಿಗೆ ಗೊತ್ತಾಗುತ್ತೆ. ಮೀನರಾಶಿ, ಮೀನ ಲಗ್ನ. ಎಸ್, ಅದರಲ್ಲೂ ಮೀನ ಲಗ್ನದವ್ರ ಪಕ್ಕದಲ್ಲಿ ಇದ್ದು ಬಿಟ್ರೆ ಇಟ್ ಇಸ್ ಸಮಥಿಂಗ್ ಎಲ್ಸ್. ಮೀನರಾಶಿಯವ್ರೇನು ಕಡಿಮೆ ಏನಲ್ಲ, ಅವರಲ್ಲೂ 70% ಮಿನಿಮಮ್ ಈ ಗುಣಲಕ್ಷಣಗಳು ಇರ್ತವೆ.
ಹಂಚಿಕೊಳ್ಳಲು ಮೀನರಾಶಿಯವರೆಷ್ಟು ಬೆಸ್ಟ್ ಇನ್ಯಾರೂ ಇಲ್ಲ. ನೋವಿರ್ಬೋದು, ದುಃಖ ಇರ್ಬೋದು, ಹೇಳ್ಕೊಳ್ಳೋದಿರ್ಬೋದು, ಬಾಧೆ ಇರ್ಬೋದು, ಎಲ್ಲ ಒಂಟಿಯಾಗಿರ್ಬೇಕು, ಇರಬಾರ್ದು. ನಾವು ಮೀನರಾಶಿಯವ್ರ ಜೊತೆಲಿರಿ. ನಿಮ್ಗೆ ಹೇಗೆ ಅನ್ಸುತ್ತೆ ಗೊತ್ತಾ? ಮೀನರಾಶಿ ಮೀನ ಲಗ್ನದವ್ರ ಜೊತೆಲಿದ್ರೆ ಒಂದು 100 ಆನೆ ಇದ್ದ ಹಾಗೆ ಸಮ. ದಳ ಕಾನ್ಫಿಡೆನ್ಸ್. ನೋಡಕ್ ನೀವು ಪೆದ್ದುಗಳೇ, ನಿಜವಾಗ್ಲೂ ನೀವು ಪೆದ್ದುಗಳೇ, ಎಷ್ಟೋ ವಿಚಾರದಲ್ಲಿ ಪೆದ್ದುಗಳೇ. ಊರಿಗೆಲ್ಲ ಒಂಥರ ಬಂಧುವಾಗಿ ನಿಲ್ಲುವ ನಿಮಗೆ ಬಂಧುವಿಲ್ಲ, ನಿಮಗೆ ಬಂಧುಗಳಿಲ್ಲ, ನಿಮ್ಮ ಮನೆಯವರೇ ಬಂಧುಗಳಿಲ್ಲ. ಹೌದು ಅಲ್ವೋ? ಎಷ್ಟು ಜನ ಕಾಯ್ತಿರ್ತಾರೆ. 2024 ಅಂತಿಂತ ಚಚ್ಚಿಲ್ಲ ನಿಮ್ಮನ್ನ. ಕೆಲವ್ರಿಗೆ ಓಡಿಸಿದೆ, ನಡೆಸಿದೆ, ತುಂಬ ಗಂಭೀರವಾಗಿ ಕಾಣಿಸ್ತಿದೆ. ಎಷ್ಟೋ ಕಾರ್ಯಗಳು ವಿಘ್ನವಾಗಿ ನಿಂತಿದೆ, ಎಷ್ಟೋ ಕಾರ್ಯಗಳು ಅರ್ಧರ್ಧವಾಗಿ ನಿಂತಿದೆ. 2024 ಇಟ್ಸ್ ಬೀನ್ ಎ ಬ್ರೆಡ್ ಅಂಡ್ ಬಟರ್ ಅಂತಾನು ಹೇಳ್ತಾನೆ. ಸಿಕ್ಕಿದೆ, ಊಟ ಬಟ್ಟೆಗೇನು ಕೊರತೆ ಕೊಟ್ಟಿಲ್ಲ. ಆದರೂ ಯಾಕೋ ತೊಳಲಾಟ. ನಿಮ್ಮ ಗಮ್ಯದಷ್ಟು, ನೀವು ಪಡುವಷ್ಟು ಆಸೆ ಆಕಾಂಕ್ಷೆಗಳು ಇನ್ಯಾರೂ ಇಲ್ಲ. ಓಡಾಡಿದ್ರೆ ಫ್ಲೈಟಲ್ಲೇ ಓಡಾಡಬೇಕು. ಇದ್ರೆ ಪ್ರೈವೇಟ್ ಫ್ಲೈಟ್ ಇದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅನ್ನೋ ಒಂದು ಭಾವ. ಗುಂಡು ನೀವು ಸ್ವಲ್ಪ, ಬುಜ್ಜಿ ಸ್ವಲ್ಪ ನೀವು. ಯು ಆರ್ ಮಿಕ್ಸ್ಡ್ ಕಲ್ಚರ್. ಮೀನರಾಶಿ ಮೀನಲ್ಲ ಮಿಕ್ಸ್ಡ್. ನಿಮ್ಗಿಂತ ಫ್ಯಾಷನೂ ಇಲ್ಲ, ನಿಮಗಿಂತ ಆಧ್ಯಾತ್ಮಿಕ ವ್ಯಕ್ತಿಯೂ ಇಲ್ಲ. ಪವರ್ ಇದೆ ನಿಮಗೆ. ಮೊದಲೇ ನಡೆಯೋದು ನಿಮಗೆ ಪ್ರಕೃತಿ ಸೂಚಿಸುತ್ತೆ, ಆದರೆ ಎಡು ಬೀಳೋದು ನೀವೇ. ಎಲ್ರಿಗೂ ದಾರಿ ತೋರಿಸೋ ನೀವು ಪದೇ ಎಡವಿ ಬೀಳತಕ್ಕಂಥದ್ದು ಹೆಚ್ಚು. ಎಲ್ಲೋ ಮೇ ಬಿ ನಿಮ್ಮ ಅತಿಯಾದ ಆಕಾಂಕ್ಷೆಯೇ, ಅತಿಯಾದ ಆಸೆಯೇ, ಆ ವೈರಾಗ್ಯದ ಮನೆ ಅಲ್ವಾ. ಪೂರ್ತಿ ವೈರಾಗ್ಯಕ್ಕೆ ಕುತ್ಕೊಳ್ಳೋಕೆ ಬಿಡಲ್ಲ. ಯಾಕಂದ್ರೆ ಮೇಷರಾಶಿ ಬಂದು ಆಸೆಗಳ ಉನ್ನತ ಶಿಖರಂ ಅಂತೀವಿ. ಶಿಖರಾತ್. ಅತಗಡೆ ಕುಂಭ, ನಿಮಗೆ ಡಿಫಾಲ್ಟ್ ಖರ್ಚು, ಡಿಫಾಲ್ಟ್ ಕಮಿಟ್ಮೆಂಟು. ನಿಮ್ಗೊಂಥರ ಹೊಟ್ಟೆ ದೊಡ್ಡದು ನಿಮ್ಮದು, ಸಿಕ್ಕಾಬಟ್ಟೆ. ನಿಮ್ಗೆ ಹೊಟ್ಟೆ ದಪ್ಪವಾ ಇಲ್ವಾ ಹೇಳಿ? ಹೊಟ್ಟೆ, ಹಂಡು, ಇಲ್ಲ ಎದೆ ಭಾಗ, ಇಲ್ಲ ದೇಹವೇ ಗುಂಡು. ಮೀನರಾಶಿ ಮೀನ ಲಗ್ನ. ಹೌದು ಅಲ್ವೋ ಹೇಳಿ? ಮುಖ್ಯವಾಗಿ ಪೂರ್ವಭಾದ್ರ, ಉತ್ತರಭಾದ್ರ, ರೇವತಿ ನಕ್ಷತ್ರ. ಹಲ್ಲುಗಳಲ್ಲಿ ಸಮಸ್ಯೆ ಕನ್ಫರ್ಮ್ ಆಗಿ ಬರುತ್ತೆ. ಕಣ್ಣಿಗೆ ಸಣ್ಣದಾಗಿ ಒಂದು ಕನ್ನಡಕ ಹಾಕೊಳ್ತಕ್ಕಂಥದ್ದು. ಹೆಡೇಕ್ ಯಾವಾಗಲೂ ಸ್ವಲ್ಪ ಬಂದ್ಬಿಡುತ್ತೆ ಸಡನ್ ಆಗಿ, ವಿಪರೀತ. ತಾಯಿ ವಿಚಾರದಲ್ಲಿ ಭಾಗ್ಯವಂತರು, ಬಟ್ ಯಾಕೋ ತಾಯಿ ವಿಚಾರದಲ್ಲಿ ಸ್ವಲ್ಪ ತಂದೆ ವಿಚಾರದಲ್ಲೂ ಭಾಗ್ಯವಂತರು. ದೂರ ಇರಬೇಕಾದಂಥ ಪ್ರಸಂಗಗಳು ಸ್ವಲ್ಪ ಜಾಸ್ತಿ ಇರುತ್ತೆ ಮೀನರಾಶಿ ಮೀನ ಲಗ್ನಕ್ಕೆ. ಎಲ್ರಿಗೂ ಜೊತೆಲಿದ್ದೀರಾ, ಬಟ್ ಯಾಕೋ ನನ್ನ ಜೊತೆಲಿರೋರು ನನ್ನನ್ನು ಅರ್ಥ ಮಾಡ್ಕೋತಿಲ್ಲ ಅಂತ ಇದ್ದೇ ಇರುತ್ತೆ. ತೀರಾ ಪೊಸೆಸಿವ್ ಇರುವಂತ ಹೆಂಡತಿ ಇಲ್ಲ ಗಂಡ. ಸಿಕ್ಕಾಬಟ್ಟೆ ಎದ್ರೆ ಕೂತ್ರೆ ನನ್ನ ಗಂಡ, ನನ್ನ ಹೆಂಡತಿ ಅನ್ನತಕ್ಕಂಥ ಗಂಡ. ಹೌದು ಇಲ್ವೇ? ಇದ್ರೂ ಇಲ್ದಾಗಿರ್ತಾರ ಗುರುಗಳ. ವೈ ಇಸ್ ಇಟ್ ಲೈಕ್ ದಟ್? ಯಾಕೆ ನನ್ನ ಹೆಂಡತಿ ಹಿಂಗ್ ಮಾಡ್ತಾಳೆ ಅನ್ನತಕ್ಕಂಥದ್ದು. ಜಗತ್ತಲ್ಲಿ ನಿಮಗಿಂತಲೂ ಒಳ್ಳೆ ತಂದೆ ಇಲ್ಲ, ಒಳ್ಳೆ ತಾಯಿ ಇಲ್ಲ. ಮೇ ಬಿ ಬಿಕಾಸ್ ನಿಮಗೆ ದೇವರು ಕೊಟ್ಟಿರುವ ಅತಿ ದೊಡ್ಡ ಪರೀಕ್ಷೆ. ಎಲ್ರಿಗೂ ಬಂಧುವಾಗೋ, ನಿಮಗೆ ಬಂಧುಗಳಿಲ್ಲ ಅಂತ ಹೇಳದ್ನಲ್ಲ. ಇದ್ದೂ ಇಲ್ಲದಾಗೆ ಒಂದು ತಾಯಿಯ ಕೊರತೆ, ಇಲ್ಲ ತಂದೆಯ ಕೊರತೆ, ಇಲ್ಲ ಇಬ್ಬರ ಕೊರತೆ, ಇಲ್ಲ ಇಬ್ಬರಿಂದ ದೂರ, ಇಲ್ಲ ಕುಟುಂಬದಿಂದ ದೂರ. ಈ ಥರದ್ದು ಮಾಡಿರೋದ್ರಿಂದ ಯು ಆರ್ ಮೋರ್ ಪೊಸೆಸಿವ್. ಎಸ್, ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಕಟ್ಟಾಕೋಬೇಕು ಅಂದ್ರೆ ಬೇಜಾರು ಮಾಡ್ಕೋಬೇಡಿ. ಅಟ್ಲೀಸ್ಟ್ ನಿಮ್ಮ ಮನೇಲಿ 1, 2 ಇಲ್ಲ 3 ಮಕ್ಕಳು ಇರಬೇಕು. ಇಲ್ಲ ನಿಮ್ಮ ವಿಪರೀತ ಆಕಾಂಕ್ಷೆಯೇ ನಿಮಗೆ ಪೆಟ್ಟು. ನನಗೆ ಭಯ ಅದೇ ವಿಪರೀತ ರಿಸ್ಕ್ ತೆಗೆಸುವಂಥ ಕೆಲಸ ಮಾಡಿಸ್ಬಿಡುತ್ತೆ. ಮೊಂಡು, ಹಠ, ಆತುರ, ದುಡುಕು, ಮಾಡಬೇಡ ಮಾಡ್ತೀನಿ, ಹೋಗ್ಬೇಡ ಹೋಗ್ತೀನಿ, ತಿನ್ಬೇಡ ತಿಂತೀನಿ, ನೋಡ್ಬೇಡ ನೋಡ್ತೀನಿ, ಈ ಥರದ ಭಾವಗಳು ಸ್ವಲ್ಪ. ಅಬ್ಬಬ್ಬೋ, ಅಷ್ಟಮಾಧಿಪತಿ ಶುಕ್ರ ನಿಮಗೆ. ನಿಮ್ಮಷ್ಟು ಗುಪ್ತ ಪ್ರಣಯ ಇಲ್ಲ. ನಿಮ್ಮನ್ನ ಗುಪ್ತವಾಗಿ ಪ್ರೀತಿಸೋರು ಜಾಸ್ತಿ, ಗುಪ್ತವಾಗಿ ಶತ್ರುಗಳು ಇರೋದು ಜಾಸ್ತಿ. ಎಸ್, ನಿಮ್ಮ ಜೀವನದಲ್ಲಿ ನನಗೆ ಗೊತ್ತಿರೋ ಹಾಗೆ ಮೀನ ರಾಶಿ ಇಲ್ಲ ಮೀನ ಲಗ್ನದವರಿಗೆ ಬರೆದಿಟ್ಕೊಳ್ಳಿ, ಒಂದು 1-sided ಲವ್ ಆದ್ರೂ ನಡೆದಿರ್ಬೇಕು. ಏಕ್ ದುಜೆ ಕೇಳಿಯ ಕತೆ ಅದು. ಹುಡ್ಕೊಂಡ್ ಬಂದಾಗ ಸಿಗ್ಲಿಲ್ಲ ಅನ್ನೋ ತರ, ಇಲ್ಲ ಅವ್ರು ಹುಡ್ಕೊಂಡ್ ಬಂದಾಗ ನೀವು ಸಿಗ್ಲಿಲ್ಲ ಅಂತಲೋ, ಇಲ್ಲ ಮನೇಲಿ ಒಪ್ಲಿಲ್ಲ ಅಂತಲೋ, ಏನೋ ಒಂದು ನಡೆದಿರುತ್ತೆ.
ನಿಮ್ಮ ಪ್ರೀತಿಯ ವಿಚಾರದಲ್ಲಿ, ನಿಮ್ಮ ಮದುವೆಯ ವಿಚಾರದಲ್ಲಂದು ಎಳೆದಾಟ ಒದ್ದಾಟ ನಡೆದೇ ತೀರಬೇಕು. ನನ್ನ ಲೆಕ್ಕಾಚಾರ ಸರಿ ಇದ್ರೆ ತುಂಬಾ ಜಾತಕಗಳ ಪರಾಮರ್ಶೆ ಮಾಡಿದ್ದೇನೆ. ಮೀನರಾಶಿ, ಮೀನ ಲಗ್ನ, ಕನ್ಫರ್ಮ್ ಹೇಳ್ತೇನೆ, ಒಂದ್ ಮದುವೆವರೆಗೂ ಬಂದು ಮುರಿದಿರೋದು, ಇಲ್ಲ ಮದುವೆ ನಂತರ ಮುರಿದಿರೋದು, ಇಲ್ಲ ಮದುವೆಯೇ ಗಡಿಬಿಡಿ ಒದ್ದಾಟದಲ್ಲಿ ನಡೆದಿರೋದು. ಇದು ಹೆಂಗೆ ಅಂದ್ರೆ, ಹುಚ್ಚು ಬಿಡೋವರೆಗೂ ಮದುವೆ ಆಗಲ್ಲ, ಮದುವೆ ಆಗೋವರೆಗೂ ಹುಚ್ಚು ಬಿಡೋಲ್ಲ. ನಿಮ್ಗೆ ಅದು ಒಂದು ಕೆಲವ್ರಿಗೆ ಇರುತ್ತೆ, ಏನೋ ಮದುವೆ ಆಗೋಲ್ಲ, ಮದುವೆ ಆದ್ಮೇಲೆ ಯಾಕೆ ತಾನೇ ಮದುವೆ ಆದ್ನು ಅನ್ನತಕ್ಕಂಥದ್ದು ಮಾತಾಡಿರೋರ್ನ ಮೀನರಾಶಿ, ಮೀನ ಲಗ್ನದವ್ರನ್ನ ನೋಡಿದ ಹೋಗಿ ಗುರುಜಿ ಅನ್ನತಕ್ಕಂಥದ್ದು. ಅಂತ ನಿಮಗೆ 2025 ವರ್ಷ ಭವಿಷ್ಯ ಬ್ಯೂಟಿಫುಲ್, ಚೆನ್ನಾಗಿದೆ. ಶನಿ ಗುರುಸಾರದಲ್ಲಿ ಬದಲಾವಣೆ ಆಗ್ತಾನೆ. ರಾಹು ನಿಮ್ಮ ಮನೆಯಿಂದ ಹಾಗೆಯೇ ಗುರುಸಾರವಾಗಿ 12ನೇ ಮನೆಗೆ ಬರ್ತಾನೆ. ಕೇತು ಇಷ್ಟು ದಿನ 7ನೇ ಮನೇಲಿ ಹಿಡ್ಕೊಂಡಿತ್ತು. 7 ಅಂದ್ರೆ ಕೊಡೋದು, ತಗೊಳ್ಳೋದು, ಸ್ನೇಹಿತರು, ಪಾಲುದಾರಿಕೆ, ಆತ್ಮೀಯರು, ಈ ತರದ್ದು ಕೆಲವೊಂದು ವ್ಯವಹಾರಗಳಲ್ಲಿ ನಿಘಂಟುಗಳು, ಕೋರ್ಟ್ ಸಮಸ್ಯೆ, ಪೊಲೀಸ್ ಸಮಸ್ಯೆ, ಲೀಗಲ್ ಸಮಸ್ಯೆ, ಫ್ಯಾಮಿಲಿ ಸಮಸ್ಯೆ, ವ್ಯವಹಾರದ ಸಮಸ್ಯೆಗಳು ಚಿಕ್ಕದಾಗಿದ್ದಾವೆ. ಒಂಥರ ಬಂಡವಾಗಿ ರಾಹು ಕೂತಿದ್ರಿಂದ ನೋಡೋಕೆ ಗಾಂಭೀರ್ಯವಾಗಿ ಹಿಂಗಿದ್ದೀರಿ, ಬಟ್ ಒಳಗಡೆ ಟಸ್ಸು ಅಂತ ಆಗಾಗ ಗಿಟಾರು ಸ್ವಲ್ಪ ಬಾರಿಸ್ತಿತ್ತು. ಸೊ ಕೇತು ಮೂವ್ಮೆಂಟ್ ಆಗ್ತಿದ್ದ ಹಾಗೆ ಈ ವರ್ಷ ನಡೆಯುತ್ತೆ. ಸೊ ಪ್ರಬಲವಾಗ್ತೀರಿ. ಅದರಲ್ಲೂ ನಿಮಗೆ ಈ ಒಂದು ಜೂನ್ 3ರ ನಂತರ ತುಂಬಾ ಒಳ್ಳೇದಿದೆ. ನಿಮಗೆ ಕುಜ 6ನೇ ಮನೆಗೆ ಬರ್ತಾನೆ ಸಿಂಹಕ್ಕೆ, ಬ್ಯೂಟಿಫುಲ್. ಸ್ವಲ್ಪ ಗುರುಬಲ ಇರಲ್ಲ. ಪ್ರೊಫೆಷ್ನಲ್ ಕಡೆ ನೋಡ್ಕೊಳ್ಳಿ. ಸಡನ್ ಆಗಿ ಪ್ರೊಫೆಷ್ನಲ್ ಚೇಂಜ್ ಮಾಡೋದು, ಬದಲಾವಣೆ ಮಾಡೋದು, ದೊಡ್ಡದಾಗಿ ರಿಸ್ಕ್ ತಗೊಳ್ಳೋದು, ದೊಡ್ಡದಾಗಿ ಇನ್ವೆಸ್ಟ್ಮೆಂಟ್ ಮಾಡೋದು, ಈ ಥರದ್ದು ಏನಾದ್ರೂ ಒಂದು ಮಾಡಿಸ್ತಾನೆ. ಯಾಕಂದ್ರೆ ಸಾಡೆ ಸಾತಿಯ ಪೂರ್ಣ ಎದೆ ಮೇಲೆ ಬಂದು ಕೂತ್ಕೊಳ್ತಕ್ಕಂಥ ಒಂದು ಶನಿ ಬರ್ತಾನೆ. ಅದರ ಬಿಸಿಯನ್ನ ತೋರಿಸ್ಕೊಡ್ತಕ್ಕಂಥದ್ದು ಖಂಡಿತ ನಡೆಯುತ್ತೆ. ಎಸ್, ಎದೆ ಮೇಲೆ ಕೂತ್ಕೋತಾನೆ. ಏನೋ ಒಂದು ಎದೆ ಮೇಲೆ ತಂದಿಟ್ಕೋತೀರಿ ನೀವು. ನಂಗೆ ಅದೊಂದು ಭಯ ಇದೆ. ಈ ಒಂದು ಯುಗಾದಿಯ ನಂತರ ಭಾರ ಒಂದೇನೋ ತಂದಿಟ್ಕೊಂಡು, ಬಿಗರ್ ಹೌಸ್, ಮನೆ ಮಾಡೋಣ, ಇನ್ನೊಂದು ಬಿಸ್ನೆಸ್ ಮಾಡೋಣ, ಇನ್ನೊಂದು ವ್ಯವಹಾರ ಮಾಡೋಣ, ಇಲ್ಲ ಉದ್ಯೋಗ ಚೇಂಜ್ ಮಾಡೋಣ ಅನ್ನತಕ್ಕಂಥದ್ದು. ಇಲ್ಲ ತಟ್ಟೆಲಿರೋ ಪಾಯಸ ಬಿಟ್ಬಿಟ್ಟು ಪಕ್ಕದಲ್ಲಿರೋ ಗಂಜಿಗೆ ಏನಾದರೂ ಕೈ ಹಾಕ್ತಕ್ಕಂಥ ಏನೋ ಒಂದು ಎಡವಟ್ಟು ಕೂಡ. ಯಾಕೆಂದ್ರೆ ಮೀನರಾಶಿ, ಮೀನ ಲಗ್ನಕ್ಕೆ 12ನೇ ಮನೇಲಿ ಶನಿ ಶುಕ್ರ 100% ಗೊತ್ತೋ ಗೊತ್ತಿಲ್ಲದೆಯೋ ಒಂದು ಎಕ್ಸ್ಟ್ರಾ ಅನ್ನತಕ್ಕಂಥ ಒಂದು ಸ್ಪೈಸಿಗೆ ಕವಲುದಾರಿ. ಒಂದು ದೋಣಿ ನಡೆಸೋದೇ ಕಷ್ಟ ಅಂದ್ರೆ 2ನೇ ದೋಣಿಗೆ ಏನೋ ಒಂದು ಕಾಲಿಡಿಸ್ತಕ್ಕಂಥದ್ದು ಮಾಡಿ ಮಧ್ಯದಲ್ಲಿ ಮುಳುಗಿಸ್ತಕ್ಕಂಥದ್ದು ಆಗುತ್ತೆ. ಅದು ವ್ಯವಹಾರ ಇರ್ಬೋದು, ಕುಟುಂಬ ಇರ್ಬೋದು, ಮನೆ ಇರ್ಬೋದು, ಇನ್ನೊಂದಿರ್ಬೋದು. ಜಾಗ್ರತೆ. ಯಾವುದೇ ದೊಡ್ಡ ರಿಸ್ಕ್ ಅನ್ನ ತಗೊಳ್ಳಿಕ್ಕೆ ಹೋಗ್ಬಿಡಿ. ಆದ್ರೆ ಪ್ರೊಫೆಷನಲ್ಲಿ ಇರೋರಿಗೆ ತುಂಬಾ ದೊಡ್ಡದಾಗ, ಅದರಲ್ಲೂ ಗುರು ಬುಧನ್ ಮನೇಲಿ ಬರ್ತಾನಲ್ವಾ, ದಿನ ದುಡ್ಡು ನೋಡುವಂತ ವ್ಯವಹಾರ. ಲೈಕ್ ಒಂದು ತರಕಾರಿ ಅಂಗಡಿ, ಹಣ್ಣಿನ ಅಂಗಡಿ, ಜ್ಯೂಸ್ ಅಂಗಡಿ, ಹೋಟೆಲ್ಲು, ದಿನ ದುಡ್ಡು ನೋಡ್ತಿದ್ದೀರಿ. ಸಂಬಳ ನೋಡೋದು ಬೇರೆ, ದಿನ ದುಡ್ಡು ನೋಡುವಂತ ವ್ಯವಹಾರಸ್ಥರಿಗೆ ಆ ಗುರು ಬುಧನ್ ಮನೆಯಲ್ಲಿದ್ದು ಬ್ಯೂಟಿಫುಲ್ ಫ್ಲೋ ಆಗುತ್ತೆ. ಯು ವಿಲ್ ಸಿ ಲಾಟ್ ಆಫ್ ಥಿಂಗ್ಸ್. ತುಂಬಾ ಶಾರ್ಪ್ ಆಗ್ತೀರಿ. ಧೈರ್ಯ ಇರಲಿಲ್ಲ ಒಂಥರ, ಈಗ ವಿಪರೀತ ಧೈರ್ಯ ತರಿಸ್ಬಿಡ್ತಾನೆ. ಹುಷಾರಾಗಿ ಹೆಜ್ಜೆ ಇಡಿ. ಆತರ ಪಡಿಸ್ತಾನೆ. ಸ್ಟಾಕ್ ಮಾರ್ಕೆಟ್, ಶೇರ್ ಮಾರ್ಕೆಟ್, ಮನಿ ಡಬ್ಲಿಂಗ್, 4 ಕೆಲಸ, 4 ವ್ಯವಹಾರ, 4 ವ್ಯಾಪಾರ, ಈ ಥರದ್ದು ಮಾಡಿಸ್ತಕ್ಕಂಥದ್ದು ಕರ್ಕೊಂಡು ಹೋಗ್ತಾನೆ. ಹುಷಾರಾಗಿ ಹೆಜ್ಜೆ ಇಡಿ. ಕೇಳಿ, ಅನುಭವಸ್ಥರನ್ನ ಕೇಳಿ. ಯಾಕಂದ್ರೆ ಗುರುಬಲ ಕಡಿಮೆ, ಶನಿ ದಿಗ್ಬಂಧನವಾಗಿ ನಿಮ್ಮ ಮನೇಲಿ ಬಂದು ಕೂತ್ಕೋತಾನೆ. ಗುರು ಸಾರದಲ್ಲಿರೋದ್ರಿಂದ ತಟಸ್ಥ ಆಗುತ್ತೆ. ಒಂದು ತೀರ ದಪ್ಪ ಆಗೋದು, ಇಲ್ಲ ಸಣ್ಣ ಆಗೋದು, ಸ್ವಲ್ಪ ಒಂಟಿ ಅನ್ಸುತ್ತೆ, ಎಲ್ಲ ಇದ್ದು ಏನೂ ಇಲ್ಲದ ಹಾಗೆ. ಮೇ ಬಿ ನಿಮ್ಮ ನಾಗಾಲೋಟ, ನಿಮ್ಮ ವೇಗ, ನಿಮ್ಮ ಸ್ಥಾನ, ನಿಮ್ಮ ಸ್ಥಾಯಿ ಯಾಕೋ ಕೆಲವ್ರಿಗೆ ಸಹಿಸ್ಲಿಕ್ಕೆ ಆಗೋದಿಲ್ಲ. ಇಲ್ಲ ಗೊತ್ತಿಲ್ಲ, ಏನೋ ಒಂದು ನಾನು ಹೇಳಿದ್ನಲ್ಲ, ಎಲ್ಲರನ್ನೂ ಪ್ರೀತಿಸೋ ಬಂಧುವಾಗುವ ನಿಮಗೆ ಯಾರು ಬಂಧುಗಳಿಲ್ಲ. ಒಂದು ಬಂಧು ಬೇಕು ಅಂದ್ರೆ ಪಕ್ಕದಲ್ಲಿ ಮೀನ ರಾಶಿ ಇರಬೇಕು ಅಂತ. ದ ಫಸ್ಟ್ ಮ್ಯಾನ್ ವಿಲ್ ಆಸ್ಕ್, ಡು ಯು ನೀಡ್ ಸಮಥಿಂಗ್ ಅನ್ನೋ ಕೇಳುವಂತ ವ್ಯಕ್ತಿ. ನಿಮ್ಗೆ ಏನಾದ್ರೂ ಬೇಕಾ ಅಂತ ಕೇಳುವಂತ ವ್ಯಕ್ತಿ ನೀವು. ಅದು ಯಾರಾದ್ರೂ ಸರಿ, ಇಲ್ಲಿಂದ ಮಾಡ್ತೀರಿ. ಕುಜ 2ನೇ ಮನೆ ಅಲ್ವಾ, ಏನೇನೋ ಮಾತಾಡ್ಬಿಡ್ತೀರಿ. ಸಿಟ್ಟು ನಿಮ್ಮ ಮೂಗಿನ ಮೇಲೆ, ಅದುವೇ ನಿಮ್ಮ ಪರಮಾತಿ ಪರಮ ಶತ್ರು. ಖರ್ಚು ನಿಮ್ಮ 2ನೇ ಶತ್ರು, ವಿಪರೀತ ಖರ್ಚು. ಅಯ್ಯೋ, ಒಂದು 10 ಜೊತೆ ಚಪ್ಪಲಿ ಅನ್ನೋ ಜಾಗದಲ್ಲಿ ಮೊನ್ನೆ ಯಾವುದೋ ಒಂದು ಫಿಲ್ಮ್ ಆಕ್ಟರ್, ನಮ್ಮ
ಕವಿರತ್ನ ಕಾಳಿದಾಸ ಚಿತ್ರದಲ್ಲಿ ಕಾಳಿ ಅವತಾರದಲ್ಲಿ, ದೇವಿ ಕಾಳಿ ಅವತಾರದಲ್ಲಿ ನಟಿಸಿದಂಥ ನಳಿನಿ ಹೇಳ್ತಾಳೆ. ಹಾಗೆ ಹೇಳ್ತಾಳೆ, ಮೊನ್ನೆ ಒಂದು 58-60 ನಾನು ಒಂದು ದಿನ ಹುಟ್ಟಿದ ಸೀರೆ ಇನ್ನೊಂದು ದಿನ ಹುಟ್ಟಿಲ್ಲ, ಒಂದು ದಿನ ಹಾಕಿ ಡ್ರೆಸ್ ಇನ್ನೊಂದು ದಿನ ಹಾಕಿಲ್ಲ ಅಂತ. ನೀ ಎಷ್ಟು ಇವತ್ತು 60ನೇ ವಯಸ್ಸು ಅಂದ್ರೆ ಆಕೆ ಕಾಳಿ ಅವತಾರ ಹಾಕಿದಾಗ ಒಂದು 18-20 ಇರ್ಬೋದೇನೋ ಆಯ್ತಾ, ಲೆಕ್ಕ ಹಾಕೊಳ್ಳಿ. 40-42 ವರ್ಷದಿಂದ ಎಷ್ಟು ಸೀರೆ ಬಿದ್ದಿರಬೇಕು? ಒಂದು ವರ್ಷಕ್ಕೆ 365 ದಿನ ಅಂದ್ರೆ 10 ವರ್ಷಕ್ಕೆ 3650 ಆಯ್ತು. 40 ವರ್ಷಕ್ಕೆ ಲೆಕ್ಕ ಹಾಕೊಳ್ಳಿ, 14,000 ಡಿಸೈನ್ಗಳು ಬಿದ್ದಿರ್ಬೇಕು ಆ ಅಮ್ಮನ ಮನೆಯಲ್ಲಿ. ಕಾರಣ ಈ ರೀತಿ ನಿಮ್ಮದು ಹಾಗೆ ತುಂಬಾ ಬೇಡದ್ದು ಇನ್ನೊಂದು ತುಂಬಿಸಿಟ್ಕೊಬಿಡ್ತಾರೆ. ಲಗ್ನ ಶನಿ, ಜಾಗ್ರತೆ. ಭಾರ ಶನಿ, ಭಾರಗಳಿರ್ತವೆ, ಕಣ್ಣು ಬೀಳುತ್ತೆ, ದೃಷ್ಟಿ ಬೀಳುತ್ತೆ, ನಿಮ್ಮ ವೇಗ ಸಹಿಸಲ್ಲ. ನೀವು ಮಾಡೋದು ಯಾರಿಗೂ ಹೇಳ್ಬೇಡಿ, ಸೈಲೆಂಟ್, ಹೋಗಬೇಡಿ, ತೋರಿಸ್ಕೋಬೇಡಿ. ನಿಮ್ಗೆ ತುಂಬ ಇಷ್ಟ ಪರದೇಶಕ್ಕೆ ಹೋಗ್ಬಿಟ್ಟು ಎಲ್ಲೋ ಒಂದು ಟ್ರಿಪ್ಪೋ, ಪಾರ್ಟಿಯೋ, ಫ್ರೆಂಡ್ಸೋ, ಸ್ನೇಹಿತರೋ, ಆತ್ಮೀಯರೋ, ಬಂಧುಗಳು, ಒಂದು ಊಟ, ಒಂದು ಉಪಚಾರ, ಒಂದು ಸೈಟ್ ಸೀಯಿಂಗೋ, ಇಷ್ಟಲ್ಲಿ ಮುಗಿಸ್ಕೊಂಡು ಬನ್ನಿ. ದೇವರ ಇಷ್ಟ ಆಯ್ತು, ದೇವ್ರನ್ನ ಕರ್ಕೊಂಡು ಬರಬೇಡಿ. ಪ್ರಸಾದ ಇಷ್ಟ ಆಯ್ತು, ಅಲ್ಲೇ ತಿಂದು ಅಲ್ಲೇ ಇರಬೇಡಿ. ಸ್ವಲ್ಪ ಈ ಥರದ್ದಿದೆ. ಯಾಕಂದ್ರೆ ಶನಿ ಶುಕ್ರ ಜನವರಿ 1ಕ್ಕೆ ಕುಂಭದಲ್ಲಿ ಆನಂದವಾಗಿ ಕೂತಿದ್ದಾನೆ. ಸೊ ಇವೆಲ್ಲ ಇನ್ಫ್ಲೂಯೆನ್ಸ್. ಮರೆಯಲ್ಲಿ ஒரு ಕಾದಲ್ நடந்தே ತೀರುನಂ. ನನ್ನ ಗುರುಗಳು ಹೇಳ್ತಾ ಇದ್ರು, ಮರೆಯಾಗಿ ಒಂದು ಪ್ರೀತಿ ನಡಿಲೇಬೇಕು, ನಡೆದೇ ತೀರುತ್ತೆ ಅಂತ. 9 ಜನ ಮೀನ ರಾಶಿಗೆ ಒಂದು ಆಲ್ರೆಡಿ ನಡೆದಿರ್ಬೇಕು, ಇಲ್ಲ ನಡೆಯುತ್ತೆ. ಮರೆಯಾಗಿ ಒಂದು ಪ್ರೀತಿ ಬಂದು ಹೋಗಿರ್ಬೇಕು, ಇಲ್ಲ ಇರಬೇಕು, ಇಲ್ಲ ಗಾಯ ಆಗಿರ್ಬೇಕು, ಅಭಿಮಾನಿ ಇರಬೇಕು, ಇಲ್ಲ ಬರುತ್ತೆ. ಹುಷಾರಾಗಿ. ಮನೆಯಲ್ಲಿರೋ ಪ್ರಸಾದನೇ ತಿನ್ನೋಕ್ ಟೈಮ್ ಇಲ್ಲ ಅಂತೆ, ನಮಸ್ಕಾರ ಹಾಕೋಕ್ ಟೈಮ್ ಇಲ್ಲ ಅಂತೆ. ಮನೆಯಲ್ಲಿರೋ ದೇವರಿಗೆ, ಇನ್ಯಾವುದು ದೇವಸ್ಥಾನದ ದೇವರಿಗೆ ಜಾಗ್ರತೆ, ಜಾಗ್ರತೆ, ಜಾಗ್ರತೆ. ವೃಷಭ ರಾಶಿ, ಮೀನರಾಶಿ ಜಾಗ್ರತೆ. ಅದೊಂದು ವಿಚಾರ. ದೊಡ್ಡ ರಿಸ್ಕ್ಗಳು ತಗೋಬೇಡಿ, ದೊಡ್ಡ ವ್ಯವಹಾರಗಳಿಗೆ ಹೋಗ್ಬೇಡಿ. ತಿರುಪತಿ ಬಾಲಾಜಿ ವರ್ಷಕ್ಕೊಮ್ಮೆ ಹೋಗಿ ಬರ್ತಕ್ಕಂಥದ್ದು. ಹತ್ತಿರದಲ್ಲಿ ಬಾಲಾಜಿ ಕ್ಷೇತ್ರ ಇದ್ರೆ ಪ್ರತಿ ನಿಮ್ಗೆ ಯಾವಾಗ ಅನ್ಸುತ್ತೋ, ಏಕಾದಶಿ ದಿನವೋ, ಬುಧವಾರವೋ, ಯಾವ ದಿನ ಆದ್ರೂ, ಶನಿವಾರವೋ, ಶ್ರವಣ ನಕ್ಷತ್ರದ ದಿನವೋ ನಿಮ್ಮ ಅನುಕೂಲ ಹೋಗ್ತಾ ಇದೆ. ಎಲ್ಲಿಯಾದ್ರೂ ಶ್ರೀನಿವಾಸ ಕಲ್ಯಾಣೋತ್ಸವಗಳು ನಡೀತಿದ್ರೆ ಹೋಗ್ತಲೇ ಇರಬೇಕು, ಮಾಡಿಸ್ತಲೇ ಇರಬೇಕು. ಲಗ್ನ ಶನಿ ಅಂದಿದ್ದೆ, ಶ್ರೀಚಕ್ರ ಪೂಜೆ, ಆರಾಧನೆ, ಯಾವುದೋ ಒಂದು ದೊಡ್ಡದೊಂದು ನೋಡಿ, ಪ್ರಕೃತಿ ಆರ್ಭಟಿಸುತ್ತದೆ ಅಂತ ಹೇಳಿದ್ದೆ. ಭೂಮಿ ಕಂಪಿಸೋದು, ಸುನಾಮಿ, ಕಂಪನ, ಭೂಕಂಪನ, ನಾರ್ತ್ ಈಸ್ಟ್ ಪ್ಲೇಸಲ್ಲಿ ಕುಳಿತಿದ್ದಾನೆ ಕುಜ ಅಂತ ಹೇಳಿದ್ದೆ. ಸೂಕ್ಷ್ಮ ಗಮನಿಸಿ ನೋಡಿ. ಶನಿ ಕುಜ ಷಷ್ಠ ಅಷ್ಟಕ ಇದ್ದಾಗ ನಾನು ಮೊನ್ನೆ ಹೇಳಿದ್ದು ಅದರ ಸಂಕೇತ. ಅಲ್ಲಿ ಆಲ್ರೆಡಿ ನೇಪಾಳ, ಬಿಹಾರ, ಡೆಲ್ಲಿ ಕೆಲವೊಂದು ಕದಲಿಸಿ ಬಿಟ್ಟಿದೆ. 100 ಜನ. ಜಾಗ್ರತೆ ಮಕ್ಕಳೇ. ಸೊ ಮೀನರಾಶಿಗೆ ಆ ಥರದೊಂದುಂಟು. ಸೊ ಅದರಿಂದ ದೇವಿ ಆರಾಧನೆ, ದುರ್ಗಾ ಆರಾಧನೆ, ಚಂಡಿಕಾ, ಕಾಳಿಕಾ, ಮನೆಯಲ್ಲೊಂದು ಸರಿಯಾದ ವೈದಿಕರ ಮುಖೇನ ಒಂದು ಷಷ್ಠ ಚಕ್ರ ರೂಪದಲ್ಲಿರತಕ್ಕಂಥ ಅಷ್ಟಭುಜಾಕೃತಿ ಶಕ್ತಿಯಾಗಿರತಕ್ಕಂಥ ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡಿ. ಅದನ್ನ ತರೋದಲ್ಲ, ಅದನ್ನ ಮಾಡೋಕ್ಕೂ ಒಂದು 48 ದಿನ ಪೂಜೆ, ಸಂಕಲ್ಪ, ಗೋತ್ರ, ನಿಮ್ಮ ಹೆಸರು, ನಕ್ಷತ್ರ ಎಲ್ಲವೂ ಬೇಕು, ಮನೆತನದ ಹೆಸರು. ಆ ನಂತರವೇ ಮನೇಲಿ ಇಡೋದು. ಅದು ಇಟ್ಟ ಮೇಲೆ ಇನ್ನೂ ಕೆಲವೊಂದು ನಿಯಮಗಳಿದೆ. ಎಲ್ಲರೂ ಇಟ್ಟು ಪೂಜೆ ಮಾಡೋ ಹಾಗಿಲ್ಲ. ಇದು ಹೆಂಗೆ ಅಂದರೆ, ನಮ್ಮ ಮನೆಗೆ ಬೆಂಚ್ ಕಾರ್ ತಂದು ಇಟ್ಕೊಂಡ ಹಾಗೆ. ಹೌದರಾ? ಕಣ್ಣಲ್ಲಿ ರೋಡಿಗೆ ತೊಗೊಂಡೋಗ್ತೀವ, ಹೆಂಗಂದ್ರೆ ಹೇಗೆ ಇಡ್ತೀವ, ರೋಡಲ್ಲಿ ನಿಲ್ಲಿಸ್ತೀವ, ಬೆಂಚ್ ಕಾರ್ ತಗೊಬಂದ್ರೆ ಆ ರೀತಿ ನಿಯಮ. ಈ ಥರದ್ದು ಕೆಲವೊಂದು ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಸದಾ ನಿಮ್ಮ ತಿಂಗಳಲ್ಲಿ ಒಂದಿನ ಒಂದು 4 ಜನ, 8 ಜನ, 16 ಜನ, ಈ ಥರ ಏನಾದರೂ ವಿಶೇಷ ಪಾಯಸ ಅನ್ನದ ಜೊತೆ ಬೇರೆ ಬೇರೆ ಅನ್ನಗಳು, ಚಿತ್ರಾನ್ನ, ಪುಳಿಯೋಗರೆ, ಮೊಸರನ್ನ, ಈ ಥರದ್ದು ಏನಾದರೂ ಮಾಡಿರ್ತಕ್ಕಂಥದ್ದು ತಗೊಂಡು ಮಾಡಿ ಹಂಚ್ತಾ ಬನ್ನಿ. ಭಿಕ್ಷುಕರಿಗೆ, ವಯಸ್ಸಾದವರಿಗೆ, ಅನಾಥರಿಗೆ ಮಾಡ್ತಾ ಬನ್ನಿ. ಒಳ್ಳೆದಾಗ್ತಕ್ಕಂಥದ್ದು. ಇನ್ನಷ್ಟು ಮಾತಾಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ,
ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಭರಣಿ ನಕ್ಷತ್ರ, ಶುಕ್ರ ವಿಶೇಷವಾಗಿ ಕುಂಭದಲ್ಲಿ ಕುಳಿತಿದ್ದಾನೆ ಚಂದ್ರನಿಂದ. ಮೇಷರಾಶಿಗೆ ಅದ್ಭುತವೇ. ಲಾಭದಲ್ಲಿ ಶುಕ್ರ, ಸ್ತ್ರೀಯರು, ಕಲಾವಿದರು, ಆರ್ಟಿಸ್ಟು, ಹೆಣ್ಣಿಗೆ ಸಂಬಂಧಪಟ್ಟ, ಸ್ತ್ರೀಗೆ ಸಂಬಂಧಪಟ್ಟಂತ ವ್ಯಾಪಾರ, ವ್ಯವಹಾರ, ಉದ್ಯೋಗ ಅನುಕೂಲ. ವೃಷಭ ರಾಶಿ, ಎಕ್ಸ್ಪೋರ್ಟ್ ಇಂಪೋರ್ಟ್ಗೆ ಸಂಬಂಧಪಟ್ಟಂತ ವ್ಯವಹಾರಗಳಲ್ಲಿ ದೂರದ ವ್ಯವಹಾರ, ದೂರದ ಕೆಲಸ, ಸ್ವಲ್ಪ ಖರ್ಚು ಸ್ವಲ್ಪ ಜಾಸ್ತಿ, ಮೀರಿದ ಖರ್ಚು ನಡೀತಕ್ಕಂಥದ್ದಾಗುತ್ತೆ ಸ್ವಲ್ಪ ಅಷ್ಟೆ. ಮಿಕ್ಕಂತೇನು ತೊಂದರೆಗಳೇನಿಲ್ಲ, ಚೆನ್ನಾಗಿದೆ. ವೃತ್ತಿಪರವಾಗಿ ಏನು ತೊಂದರೆ ಏನಿಲ್ಲ, ಕುಟುಂಬದ ಪರವಾಗಿಯೂ ಏನೂ ತೊಂದರೆ ಇಲ್ಲ. ಈ ಒಂದು ಲಿಕ್ಕರ್ ಬಿಸ್ನೆಸ್, ಮೋಜು ಮಸ್ತಿ, ಪಬ್ಬು, ಕ್ಲಬ್ಬು, ಹೋಟೆಲ್ ಇಂಡಸ್ಟ್ರಿ, ಬ್ಯೂಟಿಫುಲ್. ಇನ್ನು ಮಿಥುನ ರಾಶಿ, ಚಂದ್ರ ಲಾಭದಲ್ಲಿ, ಭಾಗ್ಯದಲ್ಲಿ ಶುಕ್ರ. ಕನ್ಫರ್ಮ್ ಇವತ್ತು ಶುಭ ಸುದ್ದಿ. ಯಾವುದೇ ಕೆಲಸ ಆದರೂ, ವೃತ್ತಿ ಆದರೂ ಚೆನ್ನಾಗಿದೆ. ರಾಹು ವಿಶೇಷವಾಗಿ ಶನಿ ಸಾರದಲ್ಲಿದ್ದಾನೆ. ದೂರದ ಕೆಲಸ, ರಾಜಕೀಯ, ಆಯಿಲು, ಸ್ಟೀಲು, ಗ್ಯಾಸು, ಸಿಮೆಂಟು, ಕಬ್ಬಿಣ, ಕನ್ಸ್ಟ್ರಕ್ಷನ್, ಉಕ್ಕು, ಈ ಥರದ್ದು ರೀತಿಯ ವೃತ್ತಿ, ಉದ್ಯೋಗ, ವ್ಯವಹಾರ ಅದ್ಭುತ ಪ್ರಗತಿ. ಕರ್ಕಾಟಕ ರಾಶಿ, ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಶುಕ್ರನ್ ಸಾಯೆ. ಶುಕ್ರ ನಿಮ್ಗೆ ಅಷ್ಟಮದಲ್ಲಿ, ಸ್ವಲ್ಪ ಉದ್ಯೋಗ ಒತ್ತಡ ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ. ಆರೋಗ್ಯದ ಕಡೆ ನೋಡ್ಕೊಳ್ಳಿ, ಸಂಗಾತಿ ಕಡೆ ನೋಡ್ಕೊಳ್ಳಿ, ಮನೆ, ಅಕ್ಕ, ತಂಗಿ, ಅತ್ತಿಗೆ, ನಾದ್ನಿ, ಹೆಂಡತಿ, ಈ ರೀತಿಯವರ ವಿಚಾರದಲ್ಲಿ ಅಲ್ಲೆಲ್ಲೂ ಒಂದು ಸಣ್ಣ ಹೊರೆ ಅಷ್ಟೇ, ತುಂಬ ದೊಡ್ಡ ಹೊರೆ ಏನೂ ಕೊಡೋದಿಲ್ಲ. ಒಂದು ಬ್ಯೂಟಿ ಪಾರ್ಲರ್ ನಡೆಸ್ತಿದ್ದೀರಾ, ಗಂದಿಗೆ ಅಂಗಡಿ, ಕಾಂಡಿಮೆಂಟ್ಸು, ಹೂವು, ಹಣ್ಣು, ಜ್ಯೂಸ್ ಅಂಗಡಿ, ಬೇಕರಿ ಅನುಕೂಲ. ಸಿಂಹರಾಶಿ, ಭಾಗ್ಯದಲ್ಲಿ ಚಂದ್ರ ಚೆನ್ನಾಗಿದೆ. ಶುಕ್ರನ ಸಾರದಲ್ಲಿದ್ದು ಶುಕ್ರ ನೇರವಾಗಿ ನೋಡ್ತಿರೋದ್ರಿಂದ ವೃತ್ತಿ, ಉದ್ಯೋಗ, ಕುಟುಂಬ, ಕೊಡೋದು, ತಗೊಳ್ಳೋದು, ಶುಭ ಕಾರ್ಯಗಳು, ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಲು, ಸ್ತ್ರೀಯರಿಗೆ ಸಂಬಂಧಿತ ಬೋಟಿಕ್ಕು, ಬಟ್ಟೆ, ಅಲಂಕಾರ, ಒಪ್ಪ, ಓರಣ, ಕೇಶಾಲಂಕಾರ, ಅದ್ಭುತ ಅಭಿವೃದ್ಧಿ. ಕನ್ಯಾ ರಾಶಿ, ಸ್ವಲ್ಪ ತೊಳಲಾಟ. ಶುಕ್ರನು 6ನೇ ಮನೆ, ಚಂದ್ರ 8ನೇ ಮನೆ. ಅನಗತ್ಯ ಖರ್ಚು, ಅನಗತ್ಯ ಓಡಾಟ, ಅನಗತ್ಯ ಸುತ್ತಾಟ. ಇವತ್ತು ಚಂದ್ರ ಅಷ್ಟಮ, ದೊಡ್ಡ ಕಾರ್ಯ, ದೊಡ್ಡ ಟೆನ್ಷನ್ ಬೇಡ, ಕಮಿಟ್ ಆಗಬೇಡಿ. ಅನ್ನೆಸೆಸರಿ ಎಕ್ಸ್ಪೆಂಡಿಚರ್ಗಳನ್ನು ತಂದೊಡ್ಡತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಆರೋಗ್ಯ ನೋಡ್ಕೊಳ್ಳಿ. ಏನು ತಿಂತಿದ್ದೀರಾ, ಎಲ್ಲಿ ಹೋಗ್ತಿದ್ದೀರಾ, ಎಲ್ಲಿ ಬರ್ತಿದ್ದೀರಾ, ಏನು ಮಾಡ್ತಿದ್ದೀರಾ, ಒಂದು 10 ನಿಮಿಷ ಪದ್ಮಾಸನ ಹಾಕ್ಕೊಂಡು ನೀವು ಕೂತ್ಕೊಂಡ್ಬಿಡಿ. ತುಂಬ ಜನ ಮುದ್ರೆ ಬಗ್ಗೆ ನಮ್ಮ ಕಮೆಂಟ್ಸ್ ಕಳಿಸಿದ್ದಾರೆ. ನಮ್ಮ ಪರ್ಸ್ನಲ್ ನಂಬರ್ಸ್ಗೆ ತುಂಬ ಖುಷಿ ಆಯಿತು. ಗುರುಜಿ, ಇಟ್ ಇಸ್ ವರ್ಕಿಂಗ್. ಈ ರೀತಿ ಬರೀ ಹಿಂಗೆ ಇಟ್ಕೊಂಡಿರೋದೇ ಅದ್ಭುತ ನಡೆದಿದೆ. ಈ ಲಿಂಗ ಮುದ್ರೆಯು ಕೂಡ ನಮ್ಮ ದೇಹವನ್ನು ಶಾಖವಾಗಿಟ್ಟಿದೆ. ಇವತ್ತು ಈ ಪದ್ಮಾಸನ ಸುಮ್ಮನೆ ಒಂದು 10 ನಿಮಿಷ ಕಣ್ಮುಚ್ಕೊಂಡು ಕೂತ್ಕೊಳ್ಳೋ ಅಭ್ಯಾಸ ಮಾಡಿ. ಎಲ್ಲಿದ್ರು 10 ನಿಮಿಷ ದಿನಕ್ಕೆ ಒಂದು 3 ಬಾರಿ 10 ನಿಮಿಷ ಕ್ಲೋಸ್ ಯುವರ್ ಐಸ್. ಆಮೇಲೆ ಮಿಕ್ಕಿದ್ದು ಕ್ಲೋಸ್ ಯುವರ್ ಐಸ್. ಕಾರ್ನ ಸ್ಟಾಪ್ ಮಾಡಿ ಅಂತಿದ್ದಾನೆ ಅಷ್ಟೇ. ನಿಲ್ಲಿಸಿ, ಅಲ್ಲಿ ಸ್ಟಾಪ್ ಮಾಡಿಬಿಡಿ, ನಿಲ್ಲಿಸಿ. 10 ನಿಮಿಷ ನ್ಯೂಟ್ರಲ್ಗೆ ಹಾಕಿ ನಿಲ್ಲಿಸಿ, ಅಷ್ಟು ಸಾಕು. ಕನ್ಯಾ ರಾಶಿ ಅಷ್ಟು ಮಾಡಿ ಗೆಲುವನ್ನು. ತುಲಾ ರಾಶಿ, ಮದುವೆ, ಮುಂಜಿ, ಹೋಮ, ಹವನ, ಯಜ್ಞ, ಯಾಗ, ಜ್ಯೋತಿಷ್ಯ, ಅಲಂಕಾರ, ಒನಪು, ಒಪ್ಪ, ಓರಣ, ಕ್ಯಾಮ್ರಾಮ್ಯಾನ್, ಫೋಟೋಗ್ರಫಿ, ಇಂತಹ ಒಂದು ವೃತ್ತಿ ಉದ್ಯೋಗದಲ್ಲಿರತಕ್ಕಂಥವರಿಗೆ ತುಂಬ ಅನುಕೂಲ. ವೃಶ್ಚಿಕ ರಾಶಿ, ಚಂದ್ರ ಶುಕ್ರನ್ ಸಾರದಲ್ಲಿ ಕಿಜಿ 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 ಇರುತ್ತೆ. ಆದರೆ ಶುಕ್ರ ಚೆನ್ನಾಗಿದೆ. ಬರೋ ದುಡ್ಡು, ಹೋಗೋ ದುಡ್ಡು, ನೋಡೋ ದುಡ್ಡು, ಮಾಡೋ ದುಡ್ಡು, ಈ ರೀತಿಯ ವ್ಯವಹಾರ, ಕಾರ್ಯ, ಕೆಲಸಗಳು ತುಂಬ ಅದ್ಭುತವಾಗಿ ನಡ್ಕೊಂಡು ಹೋಗ್ತಕ್ಕಂಥ ಒಂದು ದಿನವಾಗಿರುತ್ತದೆ. ಚೆನ್ನಾಗಿದೆ, ತೊಂದರೆ ಏನಿಲ್ಲ, ಅನುಕೂಲವೇ.
ಏನು ತೊಂದರೆ ಏನಿಲ್ಲ. ಸ್ವಲ್ಪ ಸ್ತ್ರೀಯರ ವಿಚಾರವಾಗಿ ಏನೋ ಒಂದು ಪುರುಷರ ವಿಚಾರವಾಗಿ ಸ್ತ್ರೀಯರಿಗೆ, ಸ್ತ್ರೀಯರ ವಿಚಾರವಾಗಿ ಪುರುಷರಿಗೆ, ಗಂಡನ ಪರವಾಗಿ, ಹೆಂಡತಿಯ ಪರವಾಗಿ, ಕುಟುಂಬದ ಪರವಾಗಿ, ಕುಟುಂಬದಲ್ಲಿರುವ ಸ್ತ್ರೀಯರಿಂದಾಗಲಿ, ಹೊರಗಡೆ ಸ್ತ್ರೀಯರ ವಿಚಾರದಲ್ಲಾಗಲಿ ಏನೋ ಒಂದು ಸಣ್ಣ ಕೆಟ್ಟುಬಿಟ್ಟು ಮನೇಲಿ ಒಂದು ತುಳಸಿ ಗಿಡದ ಹತ್ರ ಒಂದು ಪುಟ್ಟ ದೀಪ ಹಚ್ಚಿ ಸಮಾಧಾನ. ಧನಸ್ಸು ರಾಶಿ ಅನುಕೂಲಂ, ವಿಜಯಂ, ವೀರ್ಯಂ, ಸ್ಥೈರ್ಯಂ, ಸ್ನೇಹಿತರು, ಆತ್ಮೀಯರು, ಬಂಧುಗಳು ಅವರ ಜೊತೆ ಸೇರ್ಕೊಂಡು ಮಾಡ್ತಿರ್ತಕ್ಕಂಥ ವ್ಯವಹಾರ, ಉದ್ಯೋಗ ತುಂಬು ಗೌರವವನ್ನು ತಂದುಕೊಡುತ್ತೆ. ಅದರಲ್ಲೂ ಮಕ್ಕಳ ವಿಚಾರದಲ್ಲಿ ಒಂದು ಶುಭ ಸುದ್ದಿ ಪಡಿತೀರಿ. ಇನ್ನು ಮಕರ ರಾಶಿ ಕೇಳಲೇಬೇಡಿ, ಸುಖದಲ್ಲೂ ಚಂದ್ರ, ಧನದಲ್ಲೂ ಶುಕ್ರ. ವಾವ್. ಸೊ ವೃತ್ತಿಪರವಾಗಿ ಹಣ್ಣಿನ ವ್ಯಾಪಾರ, ಹಾಲಿನ ವ್ಯಾಪಾರ, ಹೈನುಗಾರಿಕೆ, ಟ್ರಾವೆಲ್ಸು, ವೆಹಿಕಲ್ಸು, ಲಕ್ಸುರಿ ಪ್ರಾಡಕ್ಟ್ಸು, ಲಕ್ಸುರಿ ಹೈ ಎಂಡ್ ಪ್ರಾಡಕ್ಟ್ಸು, ಹೂವು, ಹಣ್ಣು, ತರಕಾರಿ, ಸೊಪ್ಪು, ಅಲಂಕಾರ, ಮೇಕಪ್ಪು, ಇಂಟೀರಿಯರು, ಬೋಟಿಕ್ಕು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ಅದ್ಭುತ ಪ್ರಗತಿ. ಇನ್ನು ಕುಂಭರಾಶಿ ಲಗ್ನದಲ್ಲೇ ಶನಿ, 3ನೇ ಮನೆಯಲ್ಲಿ ಚಂದ್ರ, ವಿಜಯವೇ. ನಿಮ್ಮ ಕೆಲಸ, ಕಾರ್ಯ, ಓಡಾಟ, ಸುತ್ತಾಟ ಎಲ್ಲದರಲ್ಲೂ ಪ್ರಗತಿ ಕಾಣತಕ್ಕಂಥ ಒಂದು ಅದ್ಭುತವಾದಂಥ ದಿನ. ಒಂಥರ ಏನೋ ಶಕ್ತಿ ಬಂದ ಹಾಗೆ, ಧೈರ್ಯ ಬಂದ ಹಾಗೆ, ಸ್ಥೈರ್ಯ ಬಂದ ಹಾಗೆ. ಒಡ ಹುಟ್ಟಿದವರ ವಿಚಾರದಲ್ಲಿ ಸ್ವಲ್ಪ ಭಾರ, ಕಮಿಟ್ಮೆಂಟು, ತಲೆನೋವು, ಅವ್ರ ಮನೇಲಿ ಏನಾದರೂ ಒಂದು ಟೆನ್ಷನ್ಗಳು, ಒದ್ದಾಟಗಳು ಇರತಕ್ಕಂಥದ್ದು ಇರುತ್ತದೆ. ಬೇಕಂತ ಏನೂ ತೊಂದರೆ ಇಲ್ಲ. ದ ಗ್ಲಾಮರ್ ಮ್ಯಾನ್. ಮೀನರಾಶಿ ನಿಮಗೂ ಶುಕ್ರನಿಗೆ ಏನು ತೊಂದರೆ ಆಗೋಲ್ಲ. ಆದರೆ ಶುಕ್ರ ಮಲಗಿಬಿಟ್ಟಿರೋದ್ರಿಂದ ವಿಪರೀತ ರಾಜಯೋಗ. ಆಗದ ಕೆಲಸಗಳಾಗುತ್ತೆ, ದೂರದ ಕೆಲಸಗಳಾಗುತ್ತೆ, ಶುಭ ಸುದ್ದಿಯೊಂದನ್ನು ಪಡಿತೀರಿ. ಆತ್ಮೀಯರ ಮುಖೇನ, ಸ್ತ್ರೀಯರ ಮುಖೇನ, ಪಾಲುದಾರಿಕೆ ವ್ಯವಹಾರ, ಗೌರ್ಮೆಂಟ್ ಪ್ರಾಜೆಕ್ಟ್, ಗೌರ್ಮೆಂಟ್ ವ್ಯವಹಾರಗಳು, ಗೌರ್ಮೆಂಟ್ ಕೆಲಸಗಳು, ಟೆಂಡರ್ಗಳು, ಕಮಿಷನ್ ಏಜೆಂಟ್ ವ್ಯವಹಾರಗಳು, ಕನ್ಸಲ್ಟೆಂಟ್ಗಳಾಗಿ ಕೆಲಸ ಮಾಡ್ತಿದ್ದೀರಿ. ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.